ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ನಿನ್ನೆ ತರಗತಿಯಲ್ಲಿ ನಾವು ಫಾರ್ಮೇಶನ್ ಆಫ್ ಸ್ಟಾರ್ಸ್ ಅಂಡ್ ಪ್ಲಾನೆಟ್ಸ್, ನಮ್ಮ ಗ್ರಹಗಳು ಮತ್ತೆ ನಕ್ಷತ್ರಗಳ ಉದಯ ಯಾವ ರೀತಿ ಆಯ್ತು ಅನ್ನೋದನ್ನ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ಎವಲ್ಯೂಷನ್ ಆಫ್ ಲಿಥೋಸ್ಪಿಯರ್ ಅಂದ್ರೆ ಶಿಲಾಗೋಳದ ವಿಕಸನ, ಎವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್ ವಾತಾವರಣದ ವಿಕಸನ, ಎವಲ್ಯೂಷನ್ ಆಫ್ ಲೈಫ್ ಜೀವಿಯ ಉಗಮ ಯಾವ ರೀತಿ ವಿಕಸನವನ್ನು ಹೊಂದುತ್ತಾ ಬಂತು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಅಯ್ಯೋ, ಕಳೆದ ತರಗತಿಯನ್ನ ರಿವೈಸ್ ಮಾಡಿದ್ದೀರಾ ಅನ್ಕೋತೀನಿ. ಈ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೀಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ? ಕನ್ಫರ್ಮ್ ಮಾಡಿ. ಕಾಣಿಸ್ತಾ ಇದೆ ಅಂದ್ರೆ ಶುರು ಮಾಡ್ತಾ ಹೋಗೋಣ. ನೀಟಾಗಿ ಕಾಣಿಸ್ತಾ ಇದೆಯಾ? ಎಸ್, ಕ್ಲಿಯರಾ ಎಲ್ರು? ವೆರಿ ಗುಡ್. ನೋಡಿ, ಇವತ್ತಿನ ಕ್ಲಾಸು ಇಂಟೀರಿಯರ್ ಆಫ್ ಅರ್ತ್, ನಿಮ್ಮ ಭೂಮಿಯ ಅಂತರಾಳದ ಬಗ್ಗೆ ನಾವು ಡಿಸ್ಕಷನ್ ಮಾಡಲ್ಲ. ನಿಮ್ ಭೂಮಿ ಹೆಂಗಾಯ್ತಪ್ಪ, ಅದು ಹೆಂಗ್ ವಿಕಸನ ಅಂತ ಅಟ್ ಪ್ರೆಸೆಂಟ್ ಲೆವೆಲ್ ಎಲ್ಲಿವರೆಗೂ ಹೆಂಗ್ ಬಂದಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಓಕೆನಾ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಭೂಮಿ, ಈ ಬಿಗ್ ಬ್ಯಾಂಗ್ ಥಿಯರಿ, ಆ ಥಿಯರಿ, ಈ ಥಿಯರಿ, ಟೈಡಲ್ ಥಿಯರಿ ಎಲ್ಲವನ್ನೂ ನೋಡಿದ್ವಿ. ಯಾವುದೋ ಒಂದು ಥಿಯರಿ ಸತ್ಯ ಅನ್ಕೋಣ. ನಮ್ಗೆ ಹೇಳಿದೀನಿ, ಯಾವ ಥಿಯರಿನೂ 100% ಪರ್ಫೆಕ್ಟ್ ಅಲ್ಲ. ಜಸ್ಟ್ ಒಂದಷ್ಟು ಊಹೆಗಳನ್ನ, ಒಂದಷ್ಟು ಅಸಂಪ್ಷನ್ಗಳನ್ನ, ಒಂದಷ್ಟು ತೀರ್ಮಾನಗಳಿಂದ ಆಗಿರ್ತಕ್ಕಂಥದ್ದು. ಸೊ ಅದ್ ಏನೇ ಇರ್ಲಿ, ಅದರಿಂದ ಈ ಭೂಮಿ ಆಗಿದೆ ಅಂದ್ರೆ ಈ ರೀತಿ ಬ್ಯೂಟಿಫುಲ್ ವರ್ಲ್ಡ್ ಕ್ರಿಯೇಟ್ ಆಗಿರ್ಲಿಲ್ಲ. ಜೀವಿಗಳು, ಪ್ರಪಂಚ, ಡೆಸರ್ಟ್ ಆಗಿರ್ಬೋದು, ನಮ್ಮ ಲೇಕ್ಸ್, ಸರೋವರಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ನಮ್ಮ ಅರಳು ಪ್ರದೇಶ, ನಾರ್ತ್ ಈಸ್ಟರ್ನ್ ಪ್ರದೇಶ ಆಗಿರ್ಬೋದು, ಯಾವುದೇ ಆಗಿರಲಿ, ಈ ರೀತಿ ಇರ್ತಕ್ಕಂಥ ಬ್ಯೂಟಿಫುಲ್ ವರ್ಲ್ಡ್ ಕ್ರಿಯೇಟ್ ಆಗಿರಲಿಲ್ಲ. ಜಸ್ಟ್ ಸಂಪೂರ್ಣ ಖಾಲಿ ಇತ್ತು. ಆ ಟೈಮಿಂದ ಅಟ್ ಪ್ರೆಸೆಂಟ್ ಈ ಲೆವೆಲ್ ವರೆಗೂ ಭೂಮಿ ಯಾವ ರೀತಿ ವಿಕಸನ ಹೊಂದಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಕ್ಲಿಯರ್? ಕಾನ್ಸೆಪ್ಟ್ ಅನ್ನ ತುಂಬಾ ಸಿಂಪ್ಲಿಫೈಡ್ ಮಾಡಿ ಹೇಳ್ತೀನಿ. ಜಸ್ಟ್ ಕತೆ ಕೇಳಿಸ್ಕೊಳ್ಳಿ. ಒಂದು ಇಮಾಜಿನೇಷನ್ ಲೋಕಕ್ಕೆ ಹೋಗಿ ಹೆಂಗ್ ಉದಯ ಆಗಿದೆ ಅಂತಕ್ಕಂಥದ್ದು ಕ್ಯೂರಿಯಾಸಿಟಿ ಇರಲಿ. ಇದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ತೆಗೆದುಕೋಬೇಡಿ. ಭೂಮಿ ಹೆಂಗಪ್ಪ ಈ ರೀತಿ ಬಂತು, ಏನು ಇಲ್ಲದೆ ಇರತಕ್ಕಂಥದ್ದು ಈ ರೀತಿ ಹೆಂಗಾಯ್ತು, ಈ ರೀತಿಯ ಒಂದು ಕುತೂಹಲ ಇರಲಿ. ಅಂಡ್ ಕಳೆದ ತರಗತಿಯನ್ನ ನೋಡಿದ್ರೆ ಬೆಸ್ಟ್, ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ನೋಡಿ, ಇನ್ನೇನು ಭೂಮಿ ಬಿಗ್ ಬ್ಯಾಂಗ್ ಥಿಯರಿಯಿಂದನೇ ಅಥವಾ ಮಹಾಸ್ಫೋಟ ಸಿದ್ಧಾಂತದಿಂದನೇ ಆಗಿದೆ ಅನ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ವೊಲಾಟೈಲ್ ಇತ್ತು, ತುಂಬಾ ಅಸ್ಥಿರತೆ ಕಾಡ್ತಾ ಇತ್ತು. ಯಾಕೆ ಸರ್ ಈ ಅಸ್ಥಿರತೆ? ಬಿಕಾಸ್ ಆಫ್ ತುಂಬಾ ಅಗಾಧವಾಗಿರ್ತಕ್ಕಂಥ ಡೆನ್ಸಿಟಿಯ ಜೊತೆಗೆ ಟೆಂಪರೇಚರ್ ಇತ್ತು. ಅಂದ್ರೆ ತಾಪಮಾನನೂ ಜಾಸ್ತಿ ಇತ್ತು, ಈ ಡೆನ್ಸಿಟಿನೂ ಕೂಡ ಜಾಸ್ತಿ ಇತ್ತು, ಸಾಂದ್ರತೆ. ಈ ಎರಡು ಕಾರಣದಿಂದ ಇದು ವಾಲಟೈಲ್ ಆಗಿತ್ತು. ಈ ಸಂದರ್ಭದಲ್ಲಿ ಭೂಮಿಯ ಏನ್ ಮೇಲ್ಗಡೆ ಇರುತ್ತಲ್ಲ, ಭಾರವಾಗಿರ್ತಕ್ಕಂಥ ವಸ್ತುಗಳು, ಅವೆಲ್ಲವೂ ಕೂಡ ಭೂಮಿಯ ತಳಭಾಗವನ್ನ ತಲುಪಲಿಕ್ಕೆ ಶುರು ಆಗುತ್ತೆ. ಜಸ್ಟ್ ಎ ಮಿನಿಟ್. ಎಸ್, ನೋಡಿ, ಇದು ಭೂಮಿ ಅಂದ್ರೆ ವಾಲಟೈಲ್ ಆಗಿತ್ತು, ಅಸ್ಥಿರತೆಯಿಂದ ಕೂಡಿತ್ತು. ಹಂಗಾಗಿ ಭೂಮಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಭಾರವಾಗಿರ್ತಕ್ಕಂಥ ವಸ್ತುಗಳಿದ್ವೋ ಅವು ಕೆಳಗಡೆ ಹೋಗ್ಲಿಕ್ಕೆ ಶುರು ಆಗ್ತಾ ಹೋಯ್ತು. ಈ ರೀತಿ ಭಾರವಾಗಿರ್ತಕ್ಕಂಥ ಯಾವ್ಯಾವ ಇದ್ವು ಸರ್ ವಸ್ತುಗಳು ಅಂದ್ರೆ ನೈಫ್, ನಿಕಲನ್, ಫರ್ರನ್ ಅಂದ್ರೆ ನಮ್ಮ ಐರನ್, ಕಬ್ಬಿಣ, ಫೆರನ್ ಅಂದ್ರೆ ಕಬ್ಬಿಣ, ಅದ್ರ ಜೊತೆಗೆ ನಿಕಲ್. ಈ ಭಾರವಾಗಿರ್ತಕ್ಕಂಥ ವಸ್ತುಗಳು ಭೂಮಿಯ ತಳಕ್ಕೆ ಸೇರ್ಕೊಂಡ್ವು. ಲೈಟರ್ ಪಾರ್ಟಿಕಲ್ಸ್, ಲೈಟರ್ ಮೆಟೀರಿಯಲ್ಸ್, ಲೈಟರ್ ಮ್ಯಾಟರ್, ತುಂಬಾ ಹಗುರವಾಗಿರ್ತಕ್ಕಂಥ ವಸ್ತುಗಳೇನಾದ್ವು ಸರ್ಫೇಸ್, ಭೂಮಿಯ ಮೇಲ್ಭಾಗಲಿಕ್ಕೆ ಬರೋದಕ್ಕೆ ಶುರು ಆಯ್ತು. ಇಲ್ಲಿಗೆ ಭೂಮಿಯ ಮೇಲ್ಭಾಗಲಿಕ್ಕೆ ಬರ್ಲಿಕ್ಕೆ ಶುರು ಆಯ್ತು, ಸರ್ಫೇಸ್ಗೆ ಬರ್ಲಿಕ್ಕೆ ಶುರು ಆಯ್ತು. ಏನ್ ಈ ರೀತಿ ಸರ್ಫೇಸ್ ಬರಕ್ಕೆ ಶುರು ಆಯ್ತಲ್ಲ, ಯಾವ್ಯಾವು ಅಂದ್ರೆ ತುಂಬಾ ಲೈಟ್ ಇರೋವು, ಭಾರ ಕಡಿಮೆ ಇರೋವು. ನಮಗೆ ಗೊತ್ತಿದೆ, ತೂಕ ಜಾಸ್ತಿ ಇದ್ದಾಗ ಕೆಳಗೆ ಹೋಗುತ್ತೆ, ತೂಕ ಜಾಸ್ತಿ ಇದ್ದಾಗ ಮೇಲೆ ಬರುತ್ತೆ ಅಲ್ವೇನ್ರಿ? ಸಿಂಪಲ್. ಸೊ ಏನು ಈ ರೀತಿ ಮೇಲ್ ಬಂತಲ್ವಾ, ಯಾವ್ಯಾವು? ನಮ್ಮ ಸಿಲಿಕಾನ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಅಥವಾ ನಿಮ್ಮ ಹೈಡ್ರೋಜನ್ ಜನಕ ಆಗಿರ್ಬೋದು, ಅಥವಾ ನಿಮ್ಮ ಈಲಿಯಂ ಆಗಿರ್ಬೋದು, ಮೇಲೆ ಬರ್ಲಿಕ್ಕೆ ಶುರುವಾಯ್ತು. ಈ ರೀತಿ ಭಾರವಾಗಿರೋದು ಕೆಳಗಡೆ ಏನಾಯ್ತು, ಅಗ್ರವಿರೋದು ಮೇಲ್ಗಡೆ ಏನ್ ಬಂತಲ್ವಾ, ಈ ರೀತಿ ಒಂದು
ವ್ಯತ್ಯಾಸವನ್ನ ಬೇರ್ಪಡಿಸ್ತಲ್ವಾ, ಈ ಒಂದು ಪ್ರೋಸೆಸ್ಗೆ ದಿಸ್ ಪ್ರೋಸೆಸ್ ಈಸ್ ನೋನ್ ಆಸ್ ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂಡ್ ನಿಮ್ಮ ಅನೇಕ ಕನ್ನಡದ ಪುಸ್ತಕಗಳಲ್ಲಿ ಈ ಕಾನ್ಸೆಪ್ಟ್ ಇಲ್ಲ. ಒಂದಷ್ಟು ಎಕ್ಸಾಮ್ಗಳಲ್ಲಿ ಡಿಫ್ರೆನ್ಸಿಯೇಷನ್ ಅಂತಕ್ಕಂಥ ವರ್ಡ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇದೇ ವರ್ಡ್ ಅನ್ನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ತಮಗೆ ಗೊತ್ತಾಯ್ತು, ಈಗ ಅಗ್ರ ಇರತಕ್ಕಂಥದ್ದು ಮೇಲ್ಗಡೆ ಬಂತು, ತುಂಬಾ ಬರ ಇರತಕ್ಕಂಥದ್ದು ಕೆಳಗಡೆ ಹೋಯ್ತು, ಸಿಕ್ಕಾಪಟ್ಟೆ ಟೆಂಪರೇಚರ್ ಇತ್ತು. ಒನ್ ಫೈನ್ ಡೇ ಸಮಯ ಕಳೆದಂಗೆ ಕಾಲಾನುಕ್ರಮದಂತೆ ಇವೆಂಚುಲಿ ನೀವೇನಾದ್ರು ಅನ್ಕೊಳ್ಳಿ, ಒಂದೊಳ್ಳೆ ಟೈಮ್ ಬಂದಾಗ ಕೂಲ್ ಆಯ್ತಿದು. ಭೂಮಿ ಏನಾಯ್ತು? ಕೂಲ್, ತಂಪಾಯ್ತು. ಅಷ್ಟೊಂದು ಬಿಸಿರೋ ತಂಪಾರೆ ಸುಮ್ಮನೆ ಇರುತ್ತಾ? ಅಷ್ಟೊಂದು ಬಿಸಿ ಇದ್ದಾಗ ಎಲ್ಲ ಕುದೀತಾ ಇತ್ತು. ಈಗ ಕೂಲ್ ಆಯ್ತು, ತಂಪಾಯ್ತು, ಕಂಡೆನ್ಸ್. ಏನಾಯ್ತು? ಕಂಡೆನ್ಸ್ ಮೀನ್ಸ್ ಸಾಂದ್ರೀಕರಣ ಗಟ್ಟಿ ಆಯ್ತು. ಸಾಂದ್ರೀಕರಣಗೊಳ್ತು. ಏನು ಭೂಮಿ ಅಷ್ಟೊಂದು ಕುದಿತಾ ಇತ್ತು, ಮೇಲ್ಗಡೆ ಲೈಟರ್ ಪಾರ್ಟಿಕಲ್ಸ್ ಬಂತು, ಸಾಂದ್ರೀಕರಣಗೊಳ್ತು. ಈ ಸಾಂದ್ರೀಕರಣಗೊಂಡ ನಂತರ ಅದಿನ್ನೇನು ತಂಪಾಗಿದೆ, ಗಟ್ಟಿಯಾಗಿದೆ. ಈಗ ಕ್ರಿಯೇಟ್ ಆಗಿರ್ತಕ್ಕಂಥದ್ದೇ ನಮ್ಮ ಕ್ರಸ್ಟ್, ನಮ್ಮ ಲಿಥೋಸ್ಪಿಯರ್, ಇಂಟೀರಿಯರ್ ಆಫ್ ಅರ್ತ್. ಈಗ ನೋಡೋದು ಬೇಡ, ಭೂಮಿ ಅಂತರಳ. ನಾನು ಏನ್ ಹೇಳ್ತಾ ಇದ್ದೀನಿ, ಇದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಈಗ ಹೆಂಗೆ ವಿಕಸನ ಆಯ್ತು, ಹೆಂಗ್ ಬಂತು, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಮ್ಮ ಲಿಥೋಸ್ಪಿಯರ್ ಈ ರೀತಿ ಇವಲ್ಯೂಷನ್ ಆಯ್ತು, ವಿಕಸಿತು. ಲಿಥೋಸ್ಪಿಯರ್ ಅಂದ್ರೆ ಕನ್ನಡದಲ್ಲಿ ಶಿಲಾಗೋಳ ಈ ರೀತಿ ವಿಕಸನವನ್ನ ಹೊಂದಿತು. ಸೊ ಈ ಡಯಾಗ್ರಾಮ್ ಆದ್ರೂ ಬರ್ಕೊಳ್ಳಿ, ಅಥವಾ ಈ ಡಯಾಗ್ರಾಮ್ ಆದ್ರೂ ಬರ್ಕೊಳ್ಳಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿ ಕಾಣಿಸುತ್ತೆ ಹೇಳಿ. ಇದು ಬರ್ಕೋತೀರಾ, ಇದು ನೋಟ್ಸ್ ಅಲ್ಲಿ ಜೆರಾಕ್ಸ್ ತೆಗೆದುಕೋತೀರಾ, ತೊಂದರೆ ಇಲ್ಲ. ನೀವು 100 ಪೇಜಸ್ ನೋಟ್ಸ್ ಇಟ್ಟಿದ್ದೀನಲ್ವಾ, ಇದನ್ನ PDF ನೋಟ್ಸ್ ಕೊಡ್ತೀನಿ, ಇದು ಜೆರಾಕ್ಸ್ ಇರಬೇಕು. ಜೊತೆಗೆ 100 ಪೇಜಸ್ ಇಟ್ಟಿದ್ನಲ್ಲ, ಅದರಲ್ಲಿ ಇದನ್ನ ಬರ್ಕೊಳ್ಳಿ. ಇದನ್ನ ಬರ್ಕೋತೀರಾ ಅಥವಾ ಬ್ಲಾಕ್ ಬೋರ್ಡ್ ಅಲ್ಲಿ ಇರೋದು ಬರ್ಕೋತೀರಾ, ನೀವು ಡಿಸೈಡ್ ಮಾಡಿ. ಬ್ಲಾಕ್ ದಾ? ಓಕೆ, ಡನ್. ತಾವುಗಳಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನೋಟ್ಸ್ ಕಂಪ್ಲೀಟ್ ಬರ್ಕೋಬೇಡಿ, ನಾನು ನೋಟ್ಸ್ PDF ಕೊಡ್ತೀನಿ. ಆದರೆ ಜಿಯೋಗ್ರಫಿ ಎಲ್ಲವನ್ನು ಕೂಡ ನಾನು ಅಗೈನ್ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ 100 ಪೇಜಲ್ಲಿ ಕಂಪ್ಲೀಟ್ ಜಿಯೋಗ್ರಫಿಯನ್ನ ಚಿತ್ರದಲ್ಲೇ ಮುಗಿಸೋಣ. ನಿಮ್ಗೆ ಎಕ್ಸ್ಪ್ಲನೇಷನ್ PDF ನೋಟ್ಸ್ ಅಲ್ಲಿ ಇರುತ್ತೆ, ಮತ್ತೆ ನಿಮ್ಮ ಆಥರ್ ಬುಕ್ಸ್ ಅಲ್ಲಿ ಇರುತ್ತೆ, ನಾನು ಕೂಡ PDF ನೋಟ್ಸ್ ಅಲ್ಲಿ ಇರುತ್ತೆ. ಬಟ್ ಚಿತ್ರ 100 ಪೇಜಲ್ಲಿ ಕಂಪ್ಲೀಟ್ ಜಿಯೋಗ್ರಫಿ ಮುಗಿಬೇಕು, ಇನ್ಕ್ಲೂಡಿಂಗ್ ಇಂಡಿಯನ್ ವರ್ಲ್ಡ್ ಜಿಯೋಗ್ರಫಿ ಸೇರಿ. ಜಸ್ಟ್ ಚಿತ್ರ ಬರ್ಕೊಳ್ಳಿ ಸಾಕು, ಎಕ್ಸ್ಪ್ಲನೇಷನ್ ಏನು ಬರೀಬೇಡಿ. ಎಸ್ ಸರ್, ಖಂಡಿತ ಗ್ರಾವಿಟಿ ಹೆಚ್ಚು ಕಮ್ಮಿ ಇದ್ದಾಗ ಮಾಸ್ ಚೇಂಜ್ ಆಗುತ್ತೆ. ನಾನು ಅದನ್ನ ನಿಮ್ಗೆ ಇಂಟೀರಿಯರ್ ಆಫ್ ಅರ್ತ್, ಭೂಮಿ ಅಂತರಾಳದ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಪರಶುರಾಮ್ ಸರ್, ಗ್ಯಾಸ್ ಬಗ್ಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೇಳ್ಕೊಡ್ತೀನಿ. ಇದು ಜಸ್ಟ್ 1 ಸ್ಟೇಜ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದು ಫಸ್ಟ್ ಸ್ಟೇಜ್, ಇನ್ನ 4 ಸ್ಟೇಜ್ ಇದಾವೆ. ವೆರಿ ಗುಡ್ ಸದಾಶಿವ್ ಪರಶುರಾಮ್ ಸರ್, ವೆರಿ ಗುಡ್. ನಿಮ್ಮ ಕ್ಯೂರಿಯಾಸಿಟಿಗೆ ಗುಡ್.
ಓಕೆ, ಡನ್ ಸರ್. ಈ ಸಂದರ್ಭದಲ್ಲಿ ಕ್ರಸ್ಟ್ ಸಮಾನಾಂತರವಾಗಿ ಫಾರ್ಮೇಶನ್ ಆಯ್ತಾ ಅಥವಾ ಹೀಗೆ ಇರೋ ತರ ತಗ್ಗು ಉಬ್ಬುಗಳಿದಾವ? ನೋಡಿ, ಭೂಮಿ ಯಾವತ್ತೂ ಕೂಡ ಸಮಾನ ಎಂದು ಇಲ್ಲ, ಇವತ್ತಿಗೂ ಕೂಡ ಸ್ಟಿಲ್ ಇಲ್ಲ. ಇದಕ್ಕೆ ಅನೇಕ ಫ್ಯಾಕ್ಟರ್ಸ್ ಕಾರಣ ಆಗ್ತಾ ಹೋಗ್ತವೆ. ನಿಮ್ಗೆ ಇಂಟೀರಿಯರ್ ಆಫ್ ಅರ್ತ್ ಚಾಪ್ಟರ್ ಮುಗಿದ್ಮೇಲೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಸಮಾನಾಂತರವಾಗಿ ಯಾವ್ದು ಇರ್ಲಿಲ್ಲ, ಈಗ್ಲೂ ಇಲ್ಲ, ಮುಂದೇನೂ ಇರಲ್ಲ. ಬಿಕಾಸ್ ಆಫ್ ಅದಕ್ಕೆ ಅಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್, ಮ್ಯಾಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಯಾವ್ಯಾವ ಮ್ಯಾಟರ್ ಇದಾವೆ ಅಂತ ಹೇಳಿ, ಅಂಡ್ ಅದು ಯಾವ ಪ್ಲೇಸ್ ಅಲ್ಲಿ ಇದೆ, ಯಾವ ಆಲ್ಟಿಟ್ಯೂಡ್ ಅಲ್ಲಿ ಇದೆ, ಅಂದ್ರೆ ಯಾವ ರೇಖಾಂಶ ಅಕ್ಷಾಂಶದಲ್ಲಿದೆ, ಯಾವ ಆಲ್ಟಿಟ್ಯೂಡ್, ಯಾವ ಹೈಟ್ ಅಲ್ಲಿ ಇರುತ್ತೆ, ಅದು ಮ್ಯಾಟರ್ ಆಗುತ್ತೆ. ಆನಂತರ ಗ್ರಾವಿಟೇಷನಲ್ ಫೋರ್ಸ್ ಮ್ಯಾಟರ್ ಆಗುತ್ತೆ. ಅದು ಈಕ್ವಟೇರಿಯಲ್ ಸಮಾನಾಂತರ ವೃತ್ತ ಪ್ರದೇಶದಲ್ಲಿ ಇದೆಯಾ ಪ್ಲೇಸು, ಅಥವಾ ಪೋಲ್ ಸೈಡ್ ಅಲ್ಲಿ ಇದೆಯಾ, ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಿ ಜಾಸ್ತಿ ಇರುತ್ತೆ, ಇಂಥ ಅನೇಕ ಅನೇಕ ಕಾರಣಗಳು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳಾಗ್ತವೆ. ಒನ್ ಬೈ ಒನ್ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಕ್ಲಿಯರ್ ಆಯ್ತು? ವೆರಿ ಗುಡ್. ನೋಡಿ, ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲ ಎಲ್ಲಾ ಪ್ಲೇಸಲ್ಲೂ ಒಂದೇ ತರ ಇರಲ್ಲ, ಎಲ್ಲಾ ಟೈಮಲ್ಲೂ ಒಂದೇ ತರ ಇರಲ್ಲ. ಫಾರ್ ಎಕ್ಸಾಂಪಲ್, ಇದು ನಾಳೆ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಇಂಟೀರಿಯರ್ ಆಫ್ ಅರ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್ ಒಂದೇ ಒಂದು ಹೇಳ್ತೀನಿ ನೋಡಿ. ನೋಡಿ, ಇಲ್ಲಿ ಮೆಟೀರಿಯಲ್ಸ್ ಡೆನ್ಸಿಟಿ ಕಡಿಮೆ ಇದೆ ಅನ್ಕೊಳ್ಳೋಣ, ಇಲ್ಲಿ ಮೆಟೀರಿಯಲ್ ಡೆನ್ಸಿಟಿ ಜಾಸ್ತಿ ಇದೆ. ನೋಡಿ, ಇಲ್ಲಿ ಜಾಸ್ತಿ ಇದೆ. ಸೊ ಆಬ್ವಿಯಸ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲೇ ಜಾಸ್ತಿ ಇರಬೇಕು, ಇಲ್ಲಿ ಕಡಿಮೆನೇ ಇರಬೇಕು. ಎಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೋ ಅಲ್ಲಿ ತನ್ನಡೆಗೆ ವಸ್ತುಗಳನ್ನ ಜಾಸ್ತಿ ಸೆಳ್ಕೋಬಹುದು, ಮತ್ತಷ್ಟು ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗ್ಬೋದು. ಓಕೆನಾ? ಸೊ ಇದನ್ನ ನಾಳೆ ಮಾತಾಡೋಣ. ಈ ಕಾನ್ಸೆಪ್ಟ್ ಮುಗೀತಾ? ಈ ಕಾನ್ಸೆಪ್ಟ್ ಮುಗೀತಲ್ವಾ? ಕ್ಲಿಯರ್ ಅಲ್ವಾ? ವೆರಿ ಗುಡ್. ಈಗ ಸೆಕೆಂಡ್ ಸ್ಟೇಜಿಗೆ ಬರೋಣ. ಇವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್ ಅಂಡ್ ಹೈಡ್ರೋಸ್ಫಿಯರ್. ಈಗ ತಮಗೆ ಗೊತ್ತಾಯ್ತು, ನಿಂತ್ಕೊಳ್ಳಿಕ್ಕೆ ಒಂದು ನೆಲೆ ಸಿಕ್ತು. ಭೂಮಿ ಕ್ರಸ್ಟ್ ಏನಿದೆ, ಲಿಥೋಸ್ಫಿಯರ್ ಏನಿದೆ, ಶಿಲಾಗೋಳ ಏನಿದೆ, ಅದು ಕ್ರಿಯೇಟ್ ಆಯ್ತು. ಈಗ ಅಷ್ಟು ಕ್ರಿಯೇಟ್ ಆದ್ರೆ ಸಾಕಾ? ನಮ್ಗೆ ಬೇಕಾಗಿರ್ತಂತ ಆಕ್ಸಿಜನ್ ಬೇಕಲ್ವಾ, ನೀರ್ ಬೇಕಲ್ವಾ, ಇನ್ನು ಅನೇಕ ಗ್ಯಾಸಸ್ ಬೇಕಲ್ವಾ? ಸೊ ಈಗ ಸೆಕೆಂಡ್ ಸ್ಟೇಜ್ ಏನಾಯ್ತು ಅಂತ ನೋಡೋಣ. ನೋಡಿ, ಎವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್. ವಾಯುಗೋಳ ಯಾವ ರೀತಿ ವಿಕಸನ ಬಂತು, ಒಂದ್ಸತಿ ವಾಯುಗೋಳ ವಿಕಸನ ನಂತರ ಹೈಡ್ರೋಸ್ಫಿಯರ್ ಜಲಗೋಳ ಯಾವ ರೀತಿ ವಿಕಸನ ಆಯ್ತು ಅಂತಕ್ಕಂಥದ್ದನ್ನ ನೋಡೋಣ. ಸೊ ಈಗ ತಾವೇನ್ ನೋಡಿದ್ರಿ, ಕ್ರಸ್ಟ್ ಫಾರ್ಮ್ ಆಯ್ತು, ಲೈಟರ್ ಪಾರ್ಟಿಕಲ್ಸ್, ಲೈಟರ್ ಮೆಟೀರಿಯಲ್ಸ್, ಲೈಟರ್ ಮ್ಯಾಟರ್, ಅಗ್ರವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಬಂದ್ವು ಅಂತ ನೋಡಿದ್ರಿ. ಈ ಸಂದರ್ಭದಲ್ಲಿ ಹೀಲಿಯಂ ಮತ್ತೆ ಹೈಡ್ರೋಜನ್ ಕೂಡ ತುಂಬಾ ಜಾಸ್ತಿ ಬಂತು, ಹೀಲಿಯಂ ಮತ್ತೆ ಹೈಡ್ರೋಜನ್ ಅಲ್ವೇ? ಸೊ ಈಗ ಭೂಮಿಯ ಮೇಲೆ ಯಾರು ಇಲ್ಲ, ಯಾವ ಜೀವಿನೂ ಇಲ್ಲ, ಏನ್ ಜಾಸ್ತಿ ಇದೆ? ಹೈಡ್ರೋಜನ್ ಅಂಡ್ ಹೀಲಿಯಂ. ಭೂಮಿ ಸುತ್ತ, ನಮ್ಮ ಜಗತ್ತಿನ ಸುತ್ತ ಹೀಲಿಯಂ ಅಂಡ್ ಹೈಡ್ರೋಜನ್ ತುಂಬಿಕೊಂಡಿದೆ. ಸೊ ಇದು ಹಿಂಗೆ ಇದ್ರೆ ಆಗಲ್ವಲ್ಲ, ಏನಾದ್ರು ಒಂದು ಕ್ಲಿಯರ್ ಮಾಡ್ಲಿಕ್ಕೆ, ಈ ಹೈಡ್ರೋಜನ್ ಮತ್ತೆ ಹೀಲಿಯಂ ಇರತಕ್ಕಂಥದ್ದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಏನಾದ್ರು ಒಂದು ಘಟನೆ ಆಗ್ಲೇಬೇಕಲ್ವಾ? ಸೊ ಆಗ ಶುರುವಾಗಿದ್ದೆ ನಮ್ಮ ಸೋಲಾರ್ ವಿಂಡ್ಸ್. ನಮ್ಮ ಸೋಲಾರ್ ವಿಂಡ್ಸ್ ಬಂದು, ನಮ್ಮ ಸೌರ ಮಾರುತಗಳು ಬಂದು ಈ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಅಂತ ಇದನ್ನ ಕರಿತಾ ಹೋಗ್ತೀವಿ. ಯಾವ್ದನ್ನ? ಈ ಹೈಡ್ರೋಜನ್ ಮತ್ತೆ ಜಲಜನಕ ಇರ್ತಲ್ಲ ಅದನ್ನ, ಕನ್ನಡದಲ್ಲಿ ಆದಿ ವಾಯುಗೋಣ ಅಂತ. ಸಿಂಪಲ್. ಪ್ರಿಮೋಡಿಯಲ್ ಅಂದ್ರೆ ನೋಡಿ, ಇಲ್ಲಿ ನೋಡಿ, ಆದಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಈ ರೀತಿ ಜಸ್ಟ್ ಕ್ರಸ್ಟ್ ಉದ್ಭವ ಆಯ್ತಲ್ಲ, ಆ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್ನೇ ನಾವು ಆದಿ ವಾಯುಗೋಳ ಅಂತ ಹೇಳಿ ಕರಿತೀವಿ. ಸಿಂಪಲ್. ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಅಂದ್ರೆ ಹೈಡ್ರೋಜನ್ ಮತ್ತೆ ಹೀಲಿಯಂ, ನಮ್ಮ ಜಲಜನಕ ಮತ್ತೆ ಹೀಲಿಯಂ ಜಾಸ್ತಿ ಇತ್ತು. ಇದನ್ನ ಸೋಲಾರ್ ವಿಂಡ್ಸ್, ಸೌರ ಮಾರುತಗಳು ಬಂದ್ವು, ಸೂರ್ಯ ಕಿರಣಗಳು ಬಂದ್ಬಿಟ್ಟು ಇದರಿಂದ ಈ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಏನಿತ್ತು, ಹೀಲಿಯಂ ಜಲಜನಕ, ಇದನ್ನ ಕ್ಲಿಯರ್ ಮಾಡಿದ್ವು. ಸೋಲಾರ್ ವಿಂಡ್ಸ್ ಬಂತು, ಹೋಯ್ತಲ್ಲ, ಹೋಯ್ತು ಎಲ್ಲಿಗೆ? ನಮ್ಮ ಆಕಾಶಕ್ಕೆ, ಬಾಹ್ಯಾಕಾಶಕ್ಕೆ ಹೋಯ್ತು. ಸೊ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಈ ರೀತಿ ಕ್ಲಿಯರ್ ಆಯ್ತು. ಸರ್, ಈ ರೀತಿ ಸೂರ್ಯನ ಕಿರಣಗಳು ಕೇವಲ ಭೂಮಿಯಲ್ಲಿರ್ತಕ್ಕಂಥದ್ನ ಮಾತ್ರ ಹೈಡ್ರೋಜನ್ ಹೀಲಿಯಂ ಕ್ಲಿಯರ್ ಮಾಡ್ತಾವ ಸರ್? ನೋ, ಇನ್ನೂ ಅನೇಕ ಗ್ರಹಗಳಿದಾವಲ್ವೇನ್ರಿ? ಈ ಇನ್ನೂ ಅನೇಕ ಗ್ರಹಗಳೇನಿದಾವಲ್ಲ ಎಲ್ಲ ಕಡೆ ಹಿಂಗಾಯ್ತಾ ಸರ್?
ಏನಾಯ್ತು ಅಂದ್ರೆ ಸೂರ್ಯನಿಗೆ ಹತ್ತಿರ ಇರತಕ್ಕಂತ ಒಂದು 4 ಗ್ರಹಗಳಿದಾವೆ. ಇದು ಸೂರ್ಯ ಆದ್ರೆ ಸೂರ್ಯನಿಗೆ ಹತ್ತಿರ ಇರ್ತಕ್ಕಂಥದ್ದು ನೋಡಿ. ಸೂರ್ಯನಿಗೆ ಹತ್ರ ಇರೋದು ಮರ್ಕ್ಯೂರಿ, ಬುಧ ಗ್ರಹ. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದಿದೆ? ವೀನಸ್, ಶುಕ್ರ ಗ್ರಹ. ಸೊ ಥರ್ಡ್ ಯಾವ್ದಿದೆ? ಅರ್ತ್. 4ನೇ ಸ್ಥಾನದಲ್ಲಿ ಯಾವ್ದಿದೆ? ಮಾರ್ಸ್, ಮಂಗಳ. ಸೊ ಈ 4 ಏನಿದಾವೆ ಇವನ್ನ ನಾವು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಇನ್ನರ್ ಪ್ಲಾನೆಟ್ಸ್, ಒಳ ಗ್ರಹಗಳು ಅಂತ ಹೇಳಿ ಕರಿತೀವಿ. ಸೌರವ್ಯೂಹದ ಬಗ್ಗೆ ನೆಕ್ಸ್ಟ್ ಚರ್ಚೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈ 4 ಗ್ರಹಗಳು ಏನಂತ ಇದಾವಲ್ಲ, ಸೂರ್ಯನ ಕಿರಣಗಳು ಬಂದವು, ಸೋಲಾರ್ ವಿಂಡ್, ಸೌರ ಮಾರುತಗಳು ಬಂದು ಈ 4ರಲ್ಲೂ ಇತ್ತು ಯಾವುದು? ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್, ನಥಿಂಗ್ ಬಟ್ ಆದಿ ವಾಯುಗುಣ ಇತ್ತು. ಆದಿ ವಾಯುಗುಣ ಅಂದ್ರೆ ಯಾವುದು ಸರ್? ಹೈಡ್ರೋಜನ್, ಹೀಲಿಯಂ ತುಂಬಿಕೊಂಡಿತ್ತು. ಅದನ್ನ ಈ ಸೂರ್ಯನ ಕಿರಣ ಭೂಮಿಯ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲದರಲ್ಲಿರ್ತಕ್ಕಂಥ ಈ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಇಂದೆಲ್ಲ ಕಿತ್ತು ಎಸಿತು. ಸೊ ದೇ ಲಾಸ್ಟ್ ದೇರ್ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಥ್ರೂ ದ ಇಂಪ್ಯಾಕ್ಟ್ ಆಫ್ ಸೋಲಾರ್ ವಿಂಡ್ಸ್. ಅವು ಸೋಲಾರ್ ವಿಂಡ್, ಸೌರ ಮಾರುತಗಳು ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಕ್ಲಿಯರ್ ಆಯ್ತು. ಸೊ ಇದು ಸೆಕೆಂಡ್ ಸ್ಟೇಜ್. ಸೊ ಚಿತ್ರವನ್ನ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಇನ್ನ ಬ್ಲಾಕ್ ಬೋರ್ಡ್ ಅಲ್ಲಿ ಬರಿಬೇಕಾ? ಕಾಣಿಸ್ತಾ ಇದೆಯಲ್ವಾ? ಚಿತ್ರ ಬರ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ವೇನ್ರಿ? ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಬರ್ದಿದ್ದೀನಿ. ಚಿತ್ರ ನೀಟಾಗಿ ಬರ್ಕೊಳ್ಳಿ. ಯಾರೋ ಬರ್ದಿದ್ದು ಇಸ್ಕೋತೀನಿ, ಬರಿತೀನಿ? ನೋ. ಜಿಯೋಗ್ರಫಿ ಕಂಪ್ಲೀಟ್ ಆಗೋವರೆಗೂ ನೀವೇ ಚಿತ್ರ ಬರಿಬೇಕು. ರಿಪೀಟ್ ಮಾಡ್ಬೇಕಾ? ಓಕೆ, ಡನ್. ಲಾಂಗ್ ಸ್ಟೋರಿ ಶಾರ್ಟ್, ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಇತ್ತು, ನಥಿಂಗ್ ಬಟ್ ಆದಿ ವಾಯುಗುಣ ಇತ್ತು. ಏನಿತ್ತು ಸರ್? ಭೂಮಿ ಮೇಲೆ ಏನೂ ಇರಲಿಲ್ಲ, ಹೈಡ್ರೋಜನ್, ಹೀಲಿಯಂ ತುಂಬಿಕೊಂಡಿತ್ತು. ಹೈಡ್ರೋಜನ್, ಹೀಲಿಯಂ ಏನ್ ತುಂಬಿಕೊಂಡಿತ್ತು? ಇದನ್ನ ಕ್ಲಿಯರ್ ಮಾಡಬೇಕು. ಯಾರು ಕ್ಲಿಯರ್ ಮಾಡಿದ್ರು? ಸೂರ್ಯ ಬಂದ, ಸೂರ್ಯನ ಕಿರಣಗಳು ಬಂದು, ಸೌರ ಮಾರುತಗಳು, ಸೋಲಾರ್ ವಿಂಡ್ಸ್ ಬಂದ ತಕ್ಷಣ ಈ ಹೈಡ್ರೋಜನ್, ಹೀಲಿಯಂ ಇಲ್ಲಿಂದ ಹೊರಟೋಯ್ತು. ಸೊ ಆಗ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಕ್ಲಿಯರ್ ಆಯ್ತು. ಇದು ಕೇವಲ ಭೂಮಿಲಿ ಮಾತ್ರ ಆಯ್ತು ಸರ್? ನೋ, ಆಗ್ಲಿಲ್ಲ. ಮೆರ್ಕುರಿ, ವೀನಸ್, ಅರ್ತ್, ಮಾರ್ಸು, ಬುಧ, ಶುಕ್ರ, ಭೂಮಿ ಮತ್ತೆ ಮಂಗಳ, ಏನು ಸೂರ್ಯನಿಗೆ ಹತ್ರ ಇರತಕ್ಕಂಥ 4 ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಏನ್ ಕರಿತೀವಿ, ಅಥವಾ ಇನ್ನರ್ ಪ್ಲಾನೆಟ್ಸ್ ಅಥವಾ ಒಳ ಗ್ರಹಗಳು ಅಂತ ಏನ್ ಕರಿತೀವಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ಕೂಡ ದೇ ಲಾಸ್ಟ್ ದೇರ್ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಥ್ರೂ ದ ಇಂಪ್ಯಾಕ್ಟ್ ಆಫ್ ದ ಸೋಲಾರ್ ವಿಂಡ್ಸ್. ಈ ಸೌರ ಒಂದು ಮಾರುತ ಬಂದು ಈ 4 ಗ್ರಹಗಳಲ್ಲಿ ಈ ರೀತಿ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಇತ್ತು. ಆದಿ ವಾಯುಗುಣ ಅಂದ್ರೆ ಇದನ್ನ ನೀವು ನೆನ್ಪಿಟ್ಕೋಬೇಕು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇರಬೇಕು. ಆದಿ ವಾಯುಗುಣ ಸಿಂಪಲ್ ಹೈಡ್ರೋಜನ್ ಮತ್ತೆ ಹೀಲಿಯಂ ಇದ್ದಿದ್ದು, ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತಾ ಬರ್ಕೊಳ್ಳಿ. ನಿಮ್ಮೆಲ್ಲ ಡೌಟು ಒಂದೊಂದೇ ಕ್ಲಿಯರ್ ಆಗ್ತಾ ಬರುತ್ತೆ. ಮತ್ತೆ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದೆ, ಜಿಯೋಗ್ರಫಿ ಬಹುತೇಕ ಯಾವುದು 100% ಇಲ್ಲ. ಬಿಕಾಸ್ ಇದೆಲ್ಲವೂ ಕೂಡ ಎಸ್ಟಿಮೇಟ್, ಒಂದು ಅಂದಾಜು ಮಾಡಿರ್ತೀವಿ. ಯಾವುದೋ ಒಂದು ಥಿಯರಿ, ಒಂದು ಹೈಪೋಥಿಸಿಸ್, ಯಾವುದೋ ಒಂದು ಇಮ್ಯಾಜಿನೇಷನ್, ಒಂದು ಕಲ್ಪನೆ ಇರುತ್ತೆ. ನಿಮ್ಮ ಎಲ್ಲ ಯಾಕೆ ಸರ್ ಅಂತಕ್ಕಂಥ ವೈ ಕ್ವಶನ್ಗಳಿಗೆ ಸೈನ್ಸ್ ಅಂಡ್ ಜಿಯೋಗ್ರಫಿಯಲ್ಲಿ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುವುದಿಲ್ಲ, ಕೆಲವು ಪ್ರಶ್ನೆ ಮಾತ್ರ ಉತ್ತರ ಸಿಗುತ್ತೆ. ಆಮೇಲೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಾನು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ನನ್ನನ್ನ ಪ್ರಶ್ನೆ ಕೇಳಬೇಡಿ ಅಂತ ಹೇಳ್ತಿಲ್ಲ, ನೀವು ನನ್ನ ಪ್ರಶ್ನೆ ಮಾಡಿ, ಓಕೆನಾ? ನಾನು ಹೇಳ್ತಿರೋದು ಸಬ್ಜೆಕ್ಟ್ ಆಗಿದೆ, ಇದು ಹೈಪೋಥಿಸಿಸ್. ಇನ್ಕ್ಲೂಡಿಂಗ್ ನಿಮ್ಮ ಅರ್ತ್ ಇಂಟೀರಿಯರ್ ಒಳಗಡೆ ನಮ್ಮ ಭೂಮಿಯ ಅಂತರಾಳಕ್ಕೆ ಹೋದ್ರು ಕೂಡ ಅಲ್ಲಿರ್ತಕ್ಕಂಥದ್ದು ನಾವಿವತ್ತು ಒಂದಷ್ಟು ಡೈರೆಕ್ಟ್ ಇಂಡೈರೆಕ್ಟ್ ಎವಿಡೆನ್ಸ್ ಇಂದ ಸ್ಟಡಿ ಮಾಡ್ತಾ ಇದೀವಿ ಅಷ್ಟೇ. ಅದು 100% ಇಲ್ಲ.
ಚಿತ್ರ ಬರ್ಕೊಂಡ್ರ, ಇದನ್ನ ಬರ್ಕೊಂಡ್ರ. ಏನು ಅಂದ್ರೆ ಅಟ್ಮಾಸ್ಫಿಯರು ಒಂದೇ ಸತಿ ಇವಾಲ್ವ್ ಆಗ್ಲಿಲ್ಲ, ವಿಕಸನ ಹೊಂದಲಿಲ್ಲ. ಜಸ್ಟ್ ಇದು 2ನೇ ಸ್ಟೇಜು. ಪಿಕ್ಚರ್ ಅಭಿ ಬಾಕಿ ಹೈ ಸರ್. ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಲಾಸ್ಟ್ ಆದ್ರೆ ಇವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್ ಹೇಗಾಗುತ್ತೆ ಸರ್? ಪಿಕ್ಚರ್ ಅಭಿ ಬಾಕಿ ಹೈ. ವೈಟ್ 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 ಸದಾಶಿವ್ ಸರ್, ವೈಟ್. ಕ್ಯೂರಿಯಾಸಿಟಿ ಇರಬೇಕು. ಮದುವೆ ಆಗಿ ಆಮೇಲೆ ಅದೇನೋ ಶಾಸ್ತ್ರಗಳೆಲ್ಲ ಆಗಿ ಆಮೇಲೆ ಏನು ಡೈರೆಕ್ಟ್ ಆಗಿ ನಿಮಗೆ ಫಸ್ಟ್ ನೈಟಿಗೆ ಬಿಡಲ್ಲ. ಕ್ಯೂರಿಯಾಸಿಟಿ ಇನ್ನ ತಡ್ಕೋಬೇಕು. ಆಮೇಲೆ ಅಶ್ವಿನಿ ನಕ್ಷತ್ರ ತೋರಿಸ್ಬೇಕು. ಅಶ್ವಿನಿ ನಕ್ಷತ್ರ ತೋರಿಸಿದ್ಮೇಲೆ ಯಾರು ಚೌಟ್ರೇನು ಹೋಗ್ಬೇಕಾದ್ರೆ ಕಂಪ್ಲೀಟ್ ಮಾಡಿ ಸರ್ ಪೇಮೆಂಟ್ ಅಂತಾನೆ, ಚೌಟ್ರಿ ಪೇಮೆಂಟ್ ಕ್ಲಿಯರ್ ಮಾಡಬೇಕು. ಶ್ಯಾಮಿ ಅದೊಂದು ಬರ್ತಾನೆ, ಸರ್ ನಮ್ದು ಪೇಮೆಂಟ್ ಕ್ಲಿಯರ್ ಮಾಡಿ ಸರ್ ಅಂತಾನೆ, ಅವನದು ಪೇಮೆಂಟ್ ಕ್ಲಿಯರ್ ಮಾಡಬೇಕು. ಅದಾದ್ಮೇಲೆ ಚೌಟ್ರಿ ಬಿಟ್ಟು ಮನೆಗೆ ಬರಬೇಕು. ಮನೇಲಿ ಒಂದು ಪೂಜೆ ಇರ್ತೈತೆ, ಹೆಂಡತಿ ಮನೇಲಿ ಇನ್ನೊಂದು ಪೂಜೆ ಇರ್ತೈತೆ. ಅದಾಗಬೇಕು. ಅದಾಗಿ ನೀನು ಮತ್ತೆ ನಿನ್ನ ಹೆಂಡತಿ ಸುಸ್ತಾಗಿಲ್ಲ ಅಂದ್ರೆ ಆಮೇಲೆ ಫಸ್ಟ್ ನೈಟ್. ಕ್ಯೂರಿಯಾಸಿಟಿ ಇರಬೇಕು. ಇದು ಎರಡನೇ ಸ್ಟೇಜ್. 3rd ಸ್ಟೇಜ್ ಇದೆ. ಓಕೆನಾ? ಓಕೆ. ಜನಕ್ಕೆ ನಮ್ಮ ಜನಕ್ಕೆ ಸ್ವಲ್ಪ ಪೇಷನ್ಸ್ ಇಲ್ಲ. ಇರ್ಲಿ, ವೆರಿ ಗುಡ್. ಕ್ಯೂರಿಯಾಸಿಟಿ ತುಂಬಾ ಒಳ್ಳೇದು. ಆ ಕ್ಯೂರಿಯಾಸಿಟಿ ಎಲ್ಲಿವರೆಗೂ ಕಳ್ಕೊಳ್ಳಲ್ವೋ ಅಲ್ಲಿವರೆಗೂ ಸಾಮರಸ್ಯ ಇರುತ್ತೆ. ನಮ್ಮ ಜಂಜಿಸ್ಗೆ ಇವತ್ತು ಯಾವ್ದ್ರ ಮೇಲೆ ಕ್ಯೂರಿಯಾಸಿಟಿ ಇಲ್ಲ. ಅದಕ್ಕೆ ಮದುವೆ, ಲವ್, ಅದು ಇದು ರಿಲೇಶನ್ಶಿಪ್ ಯಾವುದಕ್ಕೂ ವ್ಯಾಲ್ಯೂ ಆಗ್ತಾ ಇಲ್ಲ. ಓಕೆ, ವೆರಿ ಗುಡ್. 1-2 ನಿಮಿಷ ಕ್ಯೂರಿಯಾಸಿಟಿ ಹೋಲ್ಡ್ ಮಾಡ್ಕೊಳ್ಳಿ, ತಡ್ಕೊಳ್ಳಿ, ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ 3rd ಸ್ಟೇಜ್. ಇದು 3ನೇ ಅಂತ 4ನೇ ಅಂತ ಈಗೇನಿಲ್ಲ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಹಂತವಾಗಿ ಹೇಳ್ತಾ ಇದ್ದೀನಿ. ಓಕೆನಾ? ಓಕೆ, ಕಮ್ ಈ ಕಡೆ ಬನ್ನಿ. ಅಂದ್ರೆ ಫೋಕಸ್ ಮಾಡಿ, ಆರಾಮಾಗೆ ಉಸಿರನ್ನ ಎಳ್ಕೊಳ್ಳಿ, ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ಳಿ. ಆರಾಮ ಬಾಯಿ ಮೂಲಕ ಉಸಿರನ್ನ ಬಿಡಿ, ಮೂಗಿನ ಮೂಲಕ ದೀರ್ಘ ಉಸಿರು ಎಳ್ಕೊಳ್ಳಿ, ಬಿಡಿ, ಕೂತ್ಕೊಳ್ಳಿ, ಕೇಳಿ. 3rd. ಸೊ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಕ್ಲಿಯರ್ ಆಯ್ತು. ಹಳೇದೇನಿತ್ತಲ್ಲ ವಾತಾವರಣ ಕ್ಲಿಯರ್ ಆಯ್ತು. ಈಗ ಅರ್ಲಿ ಅಟ್ಮಾಸ್ಫಿಯರಿಗೆ ಬರೋಣ. ಯಾವುದಕ್ಕೆ? ಅರ್ಲಿ ಅಟ್ಮಾಸ್ಫಿಯರ್, ಅಥವಾ ಇದನ್ನು ಕೂಡ ಆದಿ ವಾತಾವರಣ ಅಂತ ಹೇಳಿ ಕರಿತೀವಿ. ಸೊ ಅರ್ಲಿ ಅಟ್ಮಾಸ್ಫಿಯರ್ ಬಂದ್ವಿ, ಸುಡ್ತಾ ಇತ್ತು ಅಂತ ಹೇಳಿದ್ವಿ. ಮೇಲ್ಗಡೆದೆಲ್ಲ ಕೂಲ್ ಆಯ್ತು, ಆಮೇಲೆ ಕಷ್ಟ ಆಯ್ತು, ಆಮೇಲೆ ಎಲ್ಲ ಮುಗೀತು. ಈಗ ಸ್ವಲ್ಪ ಒಳಗಡೆನೂ ಕೂಡ ಭೂಮಿಲಿ ಇನ್ನ ಟೆಂಪರೇಚರ್ ಇತ್ತು, ಸಡನ್ ಆಗಿ ಏನು ಫುಲ್ ಕೂಲ್ ಆಗಿಲ್ಲ. ಆ ಒಳಗಡೆ ಇನ್ಸೈಡ್ ಅಲ್ಲಿ ಮತ್ತೆ ಇನ್ನೊಂದಷ್ಟು ಕೂಲ್ ಆಗ್ತಾ ಶುರುವಾಯ್ತು. ಅಷ್ಟು ಟೆಂಪರೇಚರ್ ಇತ್ತು, ಮೆಲ್ಲಗೆ ಡೌನ್ ಆಗ್ತಾ ಬಂತು ಅಲ್ವೇ? ಸೊ ಹಿಂಗ್ ಕೂಲ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಲ್ ಆದ್ರೆ ಏನಾಗುತ್ತೆ? ಒಳಗಡೆ ಬಿಸಿ ಇತ್ತು, ತಣ್ಣಗಾಯ್ತಿದಂಗೆ ಏನಾಗುತ್ತೆ? ಗ್ಯಾಸ್, ಅನಿಲಗಳು ಒಳಗಡೆಯಿಂದ ಬರ್ಲಿಕ್ಕೆ ಶುರು ಆಯ್ತು. ಗ್ಯಾಸ್ ಒಂದ್ ರೀಸನ್. ಭೂಮಿ ಕೂಲ್ ಆಗ್ತಾ ಹೋಯ್ತು, ಹಂಗಾಗಿ ಅನಿಲಗಳು ಹೊರಗಡೆ ಬಂದ್ವು, ಒಂದ್ ರೀಸನ್. 2ನೇದು, ಒಳಗಡೆ ಫುಲ್ಲು ಚೆನ್ನಾಗಿ ಕುದೀತಾ ಇದೆ, ಮ್ಯಾಗ್ಮಾ ರೆಡಿ ಆಗಿದೆ, ಜ್ವಾಲಾಮುಖಿ ಉಕ್ಬೇಕು, ಜ್ವಾಲಾಮುಖಿ ಆಚೆ ಬಂತು. 2ನೇದು. ಸೊ ಜ್ವಾಲಾಮುಖಿನೂ ಆಚೆ ಬಂತು, ವಾಲ್ಕನಿಕ್ ಎರಪ್ಷನ್ ಆಗುತ್ತೆ, ಜ್ವಾಲಾಮುಖಿ ಆಗುತ್ತೆ. ಇವೆರಡರಿಂದ ಏನ್ ರಿಲೀಸ್ ಆಯ್ತಪ್ಪ ವಾತಾವರಣಕ್ಕೆ ಅಂದ್ರೆ ಒಂದಷ್ಟು ಗ್ಯಾಸ್, ವಾಟರ್ ವೇಪರ್ ರಿಲೀಸ್ ಆಯ್ತು. ಅನಿಲಗಳು, ವಾಟರ್ ವೇಪರ್ ಅಂದ್ರೆ ನೀರಾವಿ ನೋಡಿದಿರಲ್ವ? ಅಂದ್ರೆ ನಿಮ್ಗೆ ವಾಟರ್ ಸೈಕಲ್ ಅದೆಲ್ಲ ಹೇಳ್ಕೊಡೋದು ಬೇಡ, 6th ಸ್ಟ್ಯಾಂಡರ್ಡ್ ನೀವೇ ಕಲ್ತಿದ್ದೀರಾ, ಜಲಚಕ್ರ ಅಂತ ಹೇಳಿ. ಸೊ ನೀರಾವಿ ರಿಲೀಸ್ ಆಯ್ತು, ಗ್ಯಾಸು ನೀರಾವಿ. ಸೊ ಏನು ಈ 2 ಪ್ರಕ್ರಿಯೆಯಿಂದ ಒಂದು ಭೂಮಿ ಕೂಲ್ ಆಯ್ತು, ಇನ್ನೊಂದು ವಾಲ್ಕನಿಕ್ ಎರಪ್ಷನ್ ಆಯ್ತು, ಜ್ವಾಲಾಮುಖಿ ಸ್ಫೋಟಗೊಳ್ತು. ಇವೆರಡರಿಂದ ಅನಿಲಗಳು ಮತ್ತೆ ವಾಟರ್ ವೇಪರ್ ಏನ್ ರಿಲೀಸ್ ಆಯ್ತು, ಎಲ್ಲಿಂದ ರಿಲೀಸ್ ಆಯ್ತು? ಭೂಮಿ ಆಳದಿಂದ ರಿಲೀಸ್ ಆಯ್ತಲ್ವಾ? ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಡಿಗ್ಯಾಸಿಂಗ್, ಅನಿಲ ಹೊರ ತೆಗೆಯುವಿಕೆ. ಸಿಂಪಲ್ ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿ, ಡಿಗ್ಯಾಸಿಂಗ್. ಒಳಗಡೆ ಗ್ಯಾಸ್ ಇತ್ತು, ಹೊರಗಡೆ ಬಿಡ್ತು, ಅದಕ್ಕೆ ಡಿಗ್ಯಾಸಿಂಗ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ಡಿಗ್ಯಾಸಿಂಗ್ ಆಯ್ತಪ್ಪ, ಅರ್ಲಿ ಅಟ್ಮಾಸ್ಫಿಯರ್ ಬಂತು. ಪ್ರಿಮೋಡಿಯಲ್ ಇತ್ತು, ಅದು ಕ್ಲಿಯರ್ ಆಯ್ತು, ಹೈಡ್ರೋಜನ್ ಮತ್ತೆ ನಮ್ಮ ಜಲಜನಕನು ಮತ್ತೆ ಹೀಲಿಯಂ ಕ್ಲಿಯರ್ ಆಯ್ತು. ಈಗ ಇಲ್ಲಿ ಡಿಗ್ಯಾಸಿಂಗ್ ಆಯ್ತು. ಡಿಗ್ಯಾಸಿಂಗ್ ಆದ್ಮೇಲೆ ಏನೇನ್ ಬಂತು? ಅನಿಲಗಳು, ಒಂದಷ್ಟು ವಾಟರ್ ವೇಪರ್ ಬಂತು. ಸೊ ಈ ಅರ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಅಟ್ ಪ್ರೆಸೆಂಟ್ ಈಗ ಏನೇನೆಲ್ಲ ಇದೆ ವಾತಾವರಣದಲ್ಲಿ ಅಂದ್ರೆ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಬಂದಿದೆ, ಇಂಗಾಲದ ಡೈಆಕ್ಸೈಡ್,
ಕನ್ನಡ ಮೀಡಿಯಂ. ವಾಟರ್ ವೇಪರ್, ನೀರಾವಿ ಬಂದಿದೆ. ನೈಟ್ರೋಜನ್ ಬಂದಿದೆ, ಸಾರಜನಕ, ಮೀಥೇನು, ಅಮೋನಿಯಾ ಬಂತು. ವೆರಿ ಲಿಟಲ್ ಫ್ರೀ ಆಫ್ ಆಕ್ಸಿಜನ್, ಸ್ವಲ್ಪ ಆಕ್ಸಿಜನ್ ಬಂತು ಅಷ್ಟೇ, ಸಿಕ್ಕಾಪಟ್ಟೆ ಇಲ್ಲ, ಸ್ವಲ್ಪ ಆಕ್ಸಿಜನ್ ಬಂತು. ಸೊ ಇದು ಅರ್ಲಿ ಅಟ್ಮಾಸ್ಫಿಯರ್. ಲಾಂಗ್ ಸ್ಟೋರಿ ಶಾರ್ಟ್, ಇನ್ನ ಒಂದ್ಸತಿ ಹೇಳ್ಕೊಡ್ತೀನಿ. ಲಾಂಗ್ ಸ್ಟೋರಿ ಶಾರ್ಟ್, ತಲೆಗೆಡಿಸ್ಕೊಬಿಡಿ. ನಂದು ಸ್ಟುಡಿಯೋ ರೆಂಟ್ ಕಟ್ಟೋ ಜವಾಬ್ದಾರಿ ನಾನು ಕಟ್ತೀನಿ. ಎಕ್ಸ್ಟ್ರಾ ಆಗ್ಲಿ ಕ್ಲಾಸ್, ತಲೆಗೆಡಿಸ್ಕೊಬಿಡಿ. ಒಟ್ಟು ಕಲ್ತ್ಕೊಂಡು ಹೋಗ್ಬೇಕು. ಭೂಮಿ, ನಾವೀಗ ಎಲ್ಲಿದ್ದೀವಿ? ಅರ್ಲಿ ಅಟ್ಮಾಸ್ಫಿಯರ್ ಎಲ್ಲಿದ್ದೀವಿ ಅಂದ್ರೆ ಆದಿ ವಾತಾವರಣದಲ್ಲಿ. ಪ್ರಿಮೋಡಿಯಲ್ ಮುಗೀತು. ಸೊ ಈಗ ಕೂಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಭೂಮಿ ಏನಾಗ್ಲಿಕ್ಕೆ ಶುರು ಆಗಿದೆ? ಕೂಲ್ ಆಗ್ಲಿಕ್ಕೆ, ತಂಪಾಗ್ಲಿಕ್ಕೆ ಶುರು ಆಯ್ತು. ಒಳಗಡೆ ತಂಪಾಗ್ಲಿಕ್ಕೆ ಶುರು ಆಗಲಿಕ್ಕೆ ಏನಾಯ್ತು? ಅನಿಲಗಳು ರಿಲೀಸ್ ಆಗೇ ಆಗ್ತವೆ. ಯಾವ್ಯಾವೆಲ್ಲ ಅನಿಲಗಳು ರಿಲೀಸ್ ಆದ್ವು ರೀ? ಗ್ಯಾಸ್ ಅನಿಲಗಳು, ಜೊತೆಗೆ ವಾಟರ್ ವೇಪರ್ ಅಂದ್ರೆ ನೀರಾವಿ ರಿಲೀಸ್ ಆಗ್ಲಿಕ್ಕೆ ಶುರುವಾಯ್ತು. ಸೊ ಒಂದು ಕಾರಣ ಕೂಲ್ ಆಗೋದ್ರಿಂದ. ಇನ್ನ ಒಂದೇನಾಯ್ತ್ರಿ? ವಾಲ್ಕನಿಕ್ ಎರಪ್ಷನ್ಸ್ ಅಂದ್ರೆ ಜ್ವಾಲಾಮುಖಿ ಆಯ್ತು. ಸೊ ಈ ಜ್ವಾಲಾಮುಖಿ ಮತ್ತೆ ಇದೇನು ಕೂಲ್ ಆಗ್ತಾ ಇದೆ, ಇದರಿಂದ ನೀರಾವಿ ಮತ್ತೆ ವಾಟರ್ ವೇಪರ್ ಏನು ಭೂಮಿಯಿಂದ ವಾತಾವರಣಕ್ಕೆ ಸೇರ್ಕೊಳ್ತಲ್ವಾ, ಈ ಪ್ರಕ್ರಿಯೆಯಿಂದ ದಿಸ್ ಪ್ರೋಸೆಸ್ ಇಸ್ ನೋನ್ ಆಸ್ ಡಿಗ್ಯಾಸಿಂಗ್. ಅನಿಲವನ್ನ ಹೊರ ತೆಗೆಯುವಿಕೆ, ಅನಿಲದ ಹೊರ ತೆಗೆಯುವಿಕೆ, ಡಿಗ್ಯಾಸಿಂಗ್ ಅಂತ ಹೇಳಿದ್ವಿ. ಸೊ ಈ ರೀತಿ ಡಿಗ್ಯಾಸಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ವಾತಾವರಣದಲ್ಲಿ ಏನಪ್ಪಾ ಇತ್ತು? ವಾಟರ್ ವೇಪರ್, ನೀರಾವಿ ಇತ್ತು, ಮೀಥೇನ್, ಇತ್ತು. ಅದ್ ಬಿಟ್ರೆ ಇನ್ನೇನಪ್ಪ ಇತ್ತು? ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಇತ್ತು. ಅದು ಬಿಟ್ರೆ ಇನ್ನೇನಪ್ಪ ಇತ್ತು? ನೈಟ್ರೋಜನ್, ಸಾರಜನಕ. ಅದು ಬಿಟ್ರೆ ಇನ್ನೇನಿತ್ತು ಸರ್? ವಾಟರ್ ವೇಪರ್ ಬರ್ತಿದೀವಾ? ಎಸ್, ವಾಟರ್ ವೇಪರ್ ಇತ್ತು. ಅದ್ರ ಜೊತೆಗೆ ಅಮೋನಿಯಾ ಮತ್ತೆ ವೆರಿ ಲಿಟಲ್ ಆಫ್ ಫ್ರೀ ಆಕ್ಸಿಜನ್. ಅಮೋನಿಯಾ, ಅದ್ರ ಜೊತೆಗೆ ಏನಿತ್ತು? ವೆರಿ ಲಿಟಲ್ ಆಫ್ ಫ್ರೀ ಆಕ್ಸಿಜನ್. ಆಮ್ಲಜನಕ ತುಂಬಾ ಕಡಿಮೆ ಇತ್ತು, ಜಾಸ್ತಿ ಇರಲಿಲ್ಲ, ತುಂಬಾ ಕಡಿಮೆ ಇತ್ತು. ಸೊ ಇವೆಲ್ಲ ಏನಿದ್ವಲ್ವಾ, ಇದು ಯಾವ ಹಂತದಲ್ಲಿ? ಪ್ರಿಮೋಡಿಯಲ್ ಇತ್ತು. ಸೆಕೆಂಡ್ ಅರ್ಲಿ ಅಟ್ಮಾಸ್ಫಿಯರ್ ಅಲ್ಲಿ, ಕನ್ನಡದಲ್ಲಿ ಆದಿ ವಾತಾವರಣದಲ್ಲಿ. ಸೊ ಈ ಚಿತ್ರ ಬರ್ಕೊಳ್ಳಿ. ನೋಡಿ, ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಕೊಡೋ ಚಿತ್ರ ಅಷ್ಟೇ ಬರ್ಕೊಳ್ಳಿ. ಇದು ಕತೆ ಎಲ್ಲ ಬರ್ಕೋಬೇಡಿ ನೋಟ್ಸ್ ಅಲ್ಲಿ. ಅಂಡ್ ನನ್ನ PPT, ನಮ್ಮ PDF ನೋಟ್ಸ್ ಕಂಪಲ್ಸರಿ ತೆಗೆದುಕೊಳ್ಳಬೇಕು. ಇದೆರಡು ತೆಗೆದುಕೊಳ್ಳಬೇಕು. ನೋಡ್ರಿ ಪರಶುರಾಮ್ ಸರ್, ಮೀಥೇನ್ ಬೇಕು ಅಂದ್ರೆ ಸರ್ ಅನಿಮಲ್ ಇರ್ಬೇಕಲ್ವಾ ಸರ್? ನೋ, ನಾವಿವತ್ತು ಎನ್ವೈರನ್ಮೆಂಟ್ ಅಲ್ಲಿ ಏನ್ ಓದ್ತಾ ಇದೀವಿ? ಸಗಣಿ ಸಗಣಿ ಆಗುತ್ತೆ, ಅದರಿಂದ ಮೀಥೇನ್ ಬರುತ್ತೆ. ಸತ್ತಾಗ ಅದರಿಂದ ಮೀಥೇನ್ ಉತ್ಪತ್ತಿ ಆಗುತ್ತೆ. ಡಿಕಂಪೋಸಿಷನ್ ಪ್ರೊಟೀನ್ ಆಗ್ಬೇಕಾದ್ರೆ ಮೀಥೇನ್ ಉತ್ಪತ್ತಿ ಆಗುತ್ತೆ. ಅಲ್ಲೆಲ್ಲ ಆಗುತ್ತೆ, ಬಟ್ ಬರೀ ಅವಿದ್ರೆ ಮಾತ್ರ ಆಗುತ್ತೆ? ತಪ್ಪು ಅಲ್ವೇ? ಭೂಮಿಯಿಂದನೂ ಬರುತ್ತೆ, ವಾಲ್ಕನಿಕ್ ಎರಪ್ಷನ್ ಇಂದನೂ ಬರುತ್ತೆ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿಂದನೂ ಬರುತ್ತೆ. ಇದೊಂದನೇ ಬರಬೇಕು ಅಂತ ಏನಿಲ್ಲ, ಓಕೆನಾ? ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಸಮುದ್ರದ ಆಳದಿಂದನೂ ಮೀಥೇನ್ ಬರುತ್ತೆ, ಗೊತ್ತಾ? ಸೊ 100 ಕಾರಣ ಇದಾವೆ, ಅದ್ರಲ್ಲಿ ಒಂದು ಅನಿಮಲ್. ಈಗೇನು ಇನ್ನ ಜೀವಿಗಿವೇನು ಉದಯ ಆಗಿಲ್ಲ, ಅದು ಗೊತ್ತಿರ್ಲಿ. ಯಾಕೆ ಉದಯ ಆಗಿಲ್ಲ? ವೆರಿ ಲಿಟಲ್ ಇರೋದು ಯಾವನು? ಆಕ್ಸಿಜನ್, ಆಮ್ಲಜನಕ ಕಡಿಮೆ ಇದೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ?
ಕ್ಲಾಸ್ ಸಬ್ಜೆಕ್ಟು? ಸೂಪರ್ವಾ, ಥ್ಯಾಂಕ್ ಯು. ಎಲ್ಲಾ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಆಗಿದೆ. ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೋಬೇಕಷ್ಟೇ. ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು. ಏನಿದೆ ಇಲ್ಲಿ ಅಂತ ಕ್ಯೂರಿಯಾಸಿಟಿ ಇರಬೇಕು. ಎಸ್, ಇಷ್ಟೇ ಚೈತ್ರ ಮ್ಯಾಮ್. ರಾಜೇಶ್ವರಿ ಮ್ಯಾಮ್, ಕ್ಯೂರಿಯಸ್ ಟಾಪಿಕ್ಸ್ ಆರ್ ಸೂಪರ್, ವೆರಿ ಗುಡ್ ಅಂಡ್ ಥ್ಯಾಂಕ್ ಯು. ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಿದ್ದೀನಿ. ನನಗೆ ಗಂಟ್ಲಲ್ಲಿ ಹೇಳಿದ್ನಲ್ವಾ, ಕ್ಲಾಸ್ ಮಾಡಲೇಬಾರ್ದು. ಆಕ್ಚುಲಿ ಮಾಡ್ತಾ ಇದ್ದೀನಿ. ಸೊ ಗಂಟಲು ನೋವಿದೆ. ಸೊ ನಾನು ಆಗಾಗ ನೀರು ತೆಗೆದುಕೊಳ್ಳೇಬೇಕು. ಸರ್ ಚೈತ್ರ ಅಲ್ಲ ಸರ್, ಅದು ಚಿತ್ರ. ಓಕೆ ಚಿತ್ರ ಮ್ಯಾಮ್, ಚಿತ್ರ ಎಲ್ಲರಲ್ಲೂ ಆಯ್ತಲ್ಲ. ಚಿತ್ರ ಓಕೆ ಡನ್. ಬರ್ಕಲಿ ಅಂದೆ ಸರ್. ನೀವು ಮಾತನಾಡಲಿಲ್ಲ ಅಂದ್ರೆ ನಾವು ಮೌನವಾಗಿರ್ಬೇಕಾಗತ್ತೆ. ಹಂಗೇನಿಲ್ಲ ಸರ್. ಒಂದು ಅಜ್ಜಿ ಕತೆ ಇತ್ತು ಗೊತ್ತಾ, ನನ್ ಕೋಳಿ ಕೂಗಿದ್ರೆ ಬೆಳಕಾಗುತ್ತೆ ಅನ್ನೋದು. ಅಜ್ಜಿ ತಿಳ್ಕೊಂಡಿತ್ತು, ನಾನ್ ತಿಳ್ಕೊಂಡಿಲ್ಲ. ನಾನ್ ಮಾತಾಡ್ದೇನೆ ಇರ್ಲಿ. ಕ್ಲಾಸ್ ಮಾಡೋರು ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ, ಮಾತಾಡ್ತಾನೆ ಇರ್ತಾರೆ. ಆಯ್ತಲ್ವಾ? ವೆರಿ ಗುಡ್. ಈಗ ನೆಕ್ಸ್ಟ್ ಸ್ಟೇಜಿಗೆ ಬರೋಣವಾ? ವೆರಿ ಗುಡ್. ವೆಲ್ ಡನ್. ಮುಂದಿನ ಹಂತ. ಈಗ ತಮ್ಮ ಮೈಂಡ್ ಅಲ್ಲಿ ಇರ್ಲಿ, ಹೈಡ್ರೋಜನ್, ಹೀಲಿಯಂ ಹೋಯ್ತು, ವಾಟರ್ ವೇಪರು, ನೀರಾವಿ, ಈ ಸ್ವಲ್ಪ ಮೀಥೇನು, ಸ್ವಲ್ಪ ಕಾರ್ಬನ್ ಡೈಆಕ್ಸೈಡು, ಚೂರು ಆಕ್ಸಿಜನ್ ಬಂದಿದೆ. ಇಷ್ಟು ನೆನಪಲ್ಲಿರ್ಲಿ. ನೆಕ್ಸ್ಟ್ ಏನಾಯ್ತದ ಗೊತ್ತಾ? ನೆಕ್ಸ್ಟು ನೀರಾವಿ ಬಂದಿದೆ ಅಂದ ತಕ್ಷಣ ತಮ್ಗೊಂದು ಐಡಿಯಾ ಬಂದ್ಬಿಡ್ಬೇಕು. ನೀರಾವಿ ಗೊತ್ತಲ್ವೇನ್ರಿ ನೀರಾವಿ? ಮತ್ತೆ ಅದನ್ನ ನಾನು ಹೇಳ್ಕೊಡ್ಬೇಕಾಗಿಲ್ಲ ತಾನೆ. ಸೊ ಆ ನೀರಾವಿ ಏನಾಗತ್ತೆ, ಮೇಲಿರುತ್ತೆ. ಬಟ್ ನಾನು ಈಗ ಒಂದು ವರ್ಡ್ ಹೇಳಿದೆ ಹಿಂದೆ, ಕೂಲ್ ಆಗ್ತಾ ಇದೆ ಹೊರತು ಇನ್ನ ಕೂಲ್ ಆಗ್ತಾ ಇದೆ, ಇನ್ನೇ ಕೂಲ್ ಆಗ್ತಿದೆ ಅಂತ. ಕೂಲಾಗಿ ನೀರಾವಿ ಏನಾಗುತ್ತೆ? ಕಂಡೆನ್ಸ್, ಗಟ್ಟಿ ಆಗುತ್ತೆ, ಸಾಂದ್ರೀಕರಣ ಆಗುತ್ತೆ. ಸಾಂದ್ರೀಕರಣ ಆಗಿದೆ ಅಂದ್ರೆ ಮೋಡ ಆಯ್ತು ಅಂತಾನೆ ಅರ್ಥ. ಮೋಡ ಆಯ್ತು ಅಂದ್ರೆ ಏನು? ಮಳೆ ಬಂತು. ಮೋಡ ಆಯ್ತು, ಮಳೆ ಬಂತು. ಈಗ ಭೂಮಿ ಮೇಲೆ ಫಸ್ಟ್ ಟೈಮ್ ನೀರು ಬಂತು. ಇಷ್ಟಾಗಿದ್ರೆ ತೊಂದರೆ ಇಲ್ಲ. ಇಷ್ಟಾಗಿದ್ರೆ ನಾವು ಮನುಷ್ಯ ಇಲ್ಲೇ ಉಡ್ತಾನೆ ಇರ್ಲಿಲ್ಲ, ಆರಾಮಾಗಿರೋದು ಭೂಮಿ, ತೊಂದರೆನೇ ಇರ್ತಿರ್ಲಿಲ್ಲ.
ಈ ಭೂಮಿ ಇನ್ನೊಂದು ತಪ್ಪು ಮಾಡ್ಬಿಡ್ತು. ಏನ್ ಮಾಡ್ತು ಗೊತ್ತಾ? ಏನ್ ಮೋಡ ಆಯ್ತು, ಮಳೆ ಬರ್ತಿತ್ತಲ್ವೇನ್ರಿ? ಮಳೆ ಬರ್ಬೇಕಾದ್ರೆ ಈಗ ಆಲ್ರೆಡಿ ಅರ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಏನಿತ್ತು ಅಂತ ಹೇಳ್ಕೊಟ್ಟಿದ್ದೆ? ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಇತ್ತು ಅಂತ ಹೇಳ್ಕೊಟ್ಟಿದ್ದೆ. ಇಂಗಾಲದ ಡೈಆಕ್ಸೈಡ್ ಐತೆ ಅಂದ್ರೆ ಮಳೆ ಬರ್ಬೇಕಾದ್ರೆ ಸುಮ್ಮನೆ ಇರ್ತದ? ಮಳೆ ಆ ಇಂಗಾಲದ ಡೈಆಕ್ಸೈಡ್ ನ ತನ್ನಲ್ಲಿ ಕರಗಿಸ್ಕೊಂಡು ಭೂಮಿ ಮೇಲೆ ಬೀಳುತ್ತೆ. ಈಗೇನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗುತ್ತೆ, ಕರಗೋಗುತ್ತೆ. ಕರಗಿದ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಕರಗಿ ಎಲ್ಲಿ ಬೀಳುತ್ತೆ? ಮತ್ತೆ ಭೂಮಿ ಬೀಳುತ್ತೆ. ಇಷ್ಟಾಗಿದ್ರು ಏನು ತೊಂದರೆ ಆಗ್ತಿರ್ಲಿಲ್ರಿ. ಈಗ ಕಾರ್ಬನ್ ಡೈಆಕ್ಸೈಡ್ ಕರಗೋಯ್ತು, ಡಿಸಾಲ್ವ್ ಆಯ್ತು. ಸೊ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗಿದೆ ಅಂದಾಗ ಯಾರನ್ನ ಹೇಳ್ತೀರಾ ನೆಕ್ಸ್ಟ್ ಏನಾಗ್ಬೋದು ಅಂತ? ಯಾರಾದ್ರೂ ಹೇಳ್ತೀರಾ? ಮಳೆ ಬಂತು, ಮಳೆ ಬರುವಾಗ ಕಾರ್ಬನ್ ಡೈಆಕ್ಸೈಡ್ ಇದ್ದು ಡಿಸಾಲ್ವ್ ಆಯ್ತು, ಕೆಳಗಡೆ ಬಿತ್ತು, ಏನಾಗ್ಬೋದು ಹೇಳ್ತೀರಾ ಯಾರಾದ್ರೂ? ಜಸ್ಟ್ ಥಿಂಕ್. ಯಸ್ ವೆರಿ ಗುಡ್ ಪ್ರವೀಣ್ ಸಿಂದಗಿ ಸರ್, ಬಂದ್ರಿ. ಏನಾಗುತ್ತೆ ಗೊತ್ತಾ? ಸೂರ್ಯನಪ್ಪ ಇವತ್ತು, ಸೂರ್ಯ ಅವನೇ. ಕಾರ್ಬನ್ ಡೈಆಕ್ಸೈಡ್ ಇಲ್ಲಿದೆ ಅನ್ಕೊಳ್ಳಿ, ಈಗಲೂ ಇದೆ. ಸೂರ್ಯ ಕಿರಣಗಳು ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಕಾರ್ಬನ್ ಡೈಆಕ್ಸೈಡ್ ಇದ್ದಾಗ ಏನಾಗುತ್ತೆ? ಸೂರ್ಯನ ಕಿರಣಗಳಿಂದ ಬಂದಂತ ಒಂದಷ್ಟು ಕಿರಣವನ್ನ ಹಿಡ್ಕೊಳ್ಳುತ್ತೆ, ಇನ್ನೊಂದಷ್ಟನ್ನ ನಮ್ಮ ಭೂಮಿಗೆ ತಲುಪಿಸುತ್ತೆ. ಮತ್ತೆ ಭೂಮಿಗೆ ಬಂದಂತಹ ಕಿರಣ, ಇದು ನಾನು ಇನ್ನೊಂದು ಚಾಪ್ಟರ್ ಅಲ್ಲಿ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ. ಜಸ್ಟ್ ಸುಮ್ಮನೆ ತಿಳ್ಕೊಳ್ಳಿ. ಈಗ ಫಾರ್ ಯುವರ್ ಸೇಕ್ ಆಫ್ ಸಿಂಪ್ಲಿಸಿಟಿ ನಾನು ಡೀಟೇಲ್ ಆಗಿ ಹೇಳಲ್ಲ. ನಾನು ನೆಕ್ಸ್ಟ್ ಈ ಚಾಪ್ಟರ್ ಬಂದ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ಸೊ ಈಗ ತಿಳ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಇದೆ, ವಾತಾವರಣದಲ್ಲಿದೆ. ಸೂರ್ಯನಿಂದ ಬಂದಂತ ಒಂದಷ್ಟು ಶಾಖವನ್ನ, ಕಿರಣವನ್ನ ಹೀರ್ಕೊಳ್ತು, ಇನ್ನೊಂದಷ್ಟನ್ನ ಭೂಮಿಗೆ ಬಿಡ್ತು. ಭೂಮಿಗೆ ಬಂದು ಬಿದ್ದ ಶಾಖ ಭೂಮಿಲೇ ಇದ್ರೆ, ಅಷ್ಟೆಲ್ಲ ಬಂದು ಸೂರ್ಯನಿಂದ ಬಂದಿದ್ದೆಲ್ಲ ಭೂಮಿ ಹಂಗೆ ಹಿಡ್ಕೊಂಡಿದ್ರೆ ನಾವು ಬದುಕ್ತಿದ್ವೇನ್ರಿ? ಸುಟ್ಟೋಗ್ಬಿಡ್ತಿದ್ವಿ. ಸೊ ಏನು ಭೂಮಿ ಮೇಲೆ ಬಂತಲ್ಲ, ಅದು ಮತ್ತೆ ರಿಫ್ಲೆಕ್ಟ್ ಆಯ್ತು, ರಿಫ್ಲೆಕ್ಟ್ ಬ್ಯಾಕ್, ಮತ್ತೆ ವಾಪಸ್ ಹೋಯ್ತು. ವಾಪಸ್ ಹೋಗ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅಡ್ಡ ಬಂದ್ಬಿಡ್ತೈತೆ. ಆಗೇನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಒಂದಷ್ಟು ಹೀರ್ಕೊಳ್ಳುತ್ತೆ, ಇಲ್ಲ ಮತ್ತೆ ರಿಫ್ಲೆಕ್ಟ್ ಮಾಡಿ ವಾಪಸ್ ಕಳಿಸುತ್ತೆ. ಸೊ ಅವಾಗ ಈಟ್ ಕಂಪ್ಲೀಟ್ ಆಗಿ ಎಸ್ಕೇಪ್ ಆಗಕ್ ಹೋಗಲ್ಲ. ಸೂರ್ಯನಿಂದ ಬಂದಿರ್ತಕ್ಕಂಥ 100% ಈಟನ್ನು ಕೂಡ ಕಂಪ್ಲೀಟ್ ಆಗಿ ಎಸ್ಕೇಪ್ ಆಗಕ್ಕಾಗಲ್ಲ. ಈ ಕಾನ್ಸೆಪ್ಟ್ ನೀವು ಡೀಪಾಗಿ ನೋಡ್ಬೇಡಿ, ಆಮೇಲೆ ನಾನು ಹೇಳ್ಕೊಡ್ತೀನಿ. ಸೊ ಕಂಪ್ಲೀಟ್ ಎಸ್ಕೇಪ್ ಆಗಕ್ಕಾಗಲ್ಲ ಅಂದಾಗ ಒಂದಷ್ಟು ಈಟ್ ಏನಾಗುತ್ತೆ? ಟ್ರ್ಯಾಪ್ ಆಗುತ್ತೆ ಅಲ್ವಾ? ಭೂಮಿ ಮತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ನಡುವೆ ಈಟು ಟ್ರ್ಯಾಪ್ ಆಗುತ್ತೆ, ಸಿಗಾಕೊಂಡ್ಬಿಡುತ್ತೆ. ಆಗ ಭೂಮಿಲಿ ಒಂದ್ ಸ್ವಲ್ಪ ಆರಾಮಾಗಿ ನಾವು ಬೆಚ್ಚಗೆ ಈಟ್ ಆಗಿದ್ದೀವಿ, ಇಲ್ಲಾಂದ್ರೆ ಫುಲ್ಲು ಸಂಜೆ ಆಗ್ತಂಗೆ ಕೋಲ್ಡ್ ಆಗ್ಬಿಟ್ಟಿರೋದು ಅಲ್ವೇನ್ರಿ? ಈಗ ಈ ಕಾನ್ಸೆಪ್ಟ್ ಗೊತ್ತಾಗಿದೆ ತಮ್ಗೆ, ಇದಿರ್ಲಿ ಸೈಡ್ ಅಲ್ಲಿ. ಈಗ ಏನಾಗಿದೆ? ಈಗ ಅರ್ಲಿ ಅಟ್ಮಾಸ್ಫಿಯರಿಗೆ ಬರೋಣ. ಮಳೆ ಬಂತು, ಈ ಕಾರ್ಬನ್ ಡೈಆಕ್ಸೈಡ್ ನ ಕರಗಿಸ್ತು, ಭೂಮಿ ಮೇಲೆ ಬಿತ್ತು. ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಡಿಸಾಲ್ವ್ಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ನೀರಲ್ಲಿ ಭೂಮಿ ಮೇಲೆ ಬಿದ್ದಿದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತಾ ಬಂತು, ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತಾ ಬಂತು. ಕಡಿಮೆ ಆಗ್ತಾ ಬಂತು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಏನರ್ಥ? ಈಟ್ ಇಟ್ಕೊಳ್ಳೋರು ಯಾರು ಇಲ್ಲಿ? ಈಗ ಭೂಮಿ ಮತ್ತಷ್ಟು ತಂಪಾಗ್ಲಿಕ್ಕೆ ಶುರುವಾಯ್ತು. ಭೂಮಿ ಏನಾಯ್ತು? ಮತ್ತಷ್ಟು ಕೂಲ್ ಆಗ್ಲಿಕ್ಕೆ ಶುರುವಾಯ್ತು, ಮತ್ತಷ್ಟು ತಂಪಾಗ್ಲಿಕ್ಕೆ. ಸೊ ಈಗ ಟೆಂಪರೇಚರ್ ಏನಾಯ್ತು? ಡಿಕ್ರೀಸ್, ತಾಪಮಾನ ಕಮ್ಮಿ ಆಯ್ತು. ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಈಟ, ಮೊದ್ಲೇ ಭೂಮಿ ಕೋಲ್ಡ್ ಆಗ್ತೈತೆ, ಅದ್ರ ಜೊತೆ ಮಳೆ ಬೇರೆ ಬಿದ್ದಿದೆ. ಸೊ ತಂಪಾಯ್ತು. ತಂಪಾದ್ರೆ ವಾತಾವರಣದಲ್ಲಿ ಇನ್ನ ನೀರಾವಿ ರಿಲೀಸ್ ಆಗಿದೆ, ಅಂದ್ರೆ ವಾಟರ್ ವೇಪರ್ ರಿಲೀಸ್ ಆಗಿರೋದು ಇದೆಯಲ್ಲ, ಅದ್ ಮತ್ತೆ ಕಂಡೆನ್ಸ್ ಆಗ್ಬಿಡುತ್ತೆ, ಮತ್ತೆ ಮೋರ್ ಕಂಡೆನ್ಸೇಷನ್, ಮತ್ತೆ ಸಾಂದ್ರೀಕರಣ ಜಾಸ್ತಿ ಆಗತ್ತೆ. ಮತ್ತೆ ಸಾಂದ್ರೀಕರಣ ಜಾಸ್ತಿ ಆದ್ರೆ ಮತ್ತೆ ಮೋರ್ ರೈನ್, ಮತ್ತೆ ನೀರ್ ಜಾಸ್ತಿ, ಮಳೆ ಮತ್ತೆ ಬೀಳ್ತವೆ. ಆಗ ಬಿದ್ದಂತಹ ಮಳೆ ಎಲ್ಲೆಲ್ಲಿ ಡಿಪ್ರೆಷನ್, ಎಲ್ಲೆಲ್ಲಿ ತಗ್ಗಿರುತ್ತೋ ಅಲ್ಲೆಲ್ಲ ಮಳೆ, ನೀರು ನಿಂತ್ಕೊಂಡ್ಬಿಟ್ವು. ಆಗ ಶುರುವಾಗಿದೆ ಸಮುದ್ರ ಶುರುವಾಯ್ತು. ಆಗೇನಾಯ್ತು? ಸಮುದ್ರ ಶುರುವಾಯ್ತು. ಈಗ 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 ನಮ್ಮ ಓಷನ್ ಏನು ಶುರುವಾಗಿದೆ, ಸಮುದ್ರ ಏನು ಶುರುವಾಗಿದೆ, ಒಳಗಡೆ ಸಮುದ್ರದೊಳಗಡೆನೆ ಫಸ್ಟ್ ಜೀವಿ ಸೃಷ್ಟಿಯಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲೇ ಏನಾದ್ರು ಶೈವಲಗಳು, ಚಿಕ್ಕ ಚಿಕ್ಕ ಇವು ಬೆಳಕಂಡ್ವು.
ಸೊ ಅದ್ರೊಳಗಡೆ ಆ ಗಿಡಗಳು ಬೆಳ್ಕೊಂಡಿದಾವೆ ಅಂದ್ರೆ ಸಮುದ್ರದೊಳಗಡೆ ಸೂರ್ಯನ ಕಿರಣಗಳು ಎಲ್ಲಿವರೆಗೂ ರೀಚ್ ಆಗುತ್ತೋ ಅಲ್ಲಿವರೆಗೂ ಅವೇನಿರ್ತಾವಲ್ಲ ಅವು ಸೂರ್ಯನ ಕಿರಣಗಳನ್ನ ಬಳಸ್ಕೊತವಿ. ಸೊ ಈಗೇನಾಗುತ್ತೆ ಒಳಗಡೆ ಗಿಡ ಇದಾವಲ್ವೇನ್ರಿ, ಗಿಡಕ್ಕೆ ಏನೇನ್ ಸಿಗ್ತಾ ಇದ್ರಿ, ಸೂರ್ಯನ ಕಿರಣಗಳು ಹೋಗ್ತಾ ಇದಾವೇನ್ರಿ. ಸೊ ಸನ್ಲೈಟ್ ಸಿಗ್ತಾ ಇದೆ, ಸೂರ್ಯನ ಕಿರಣಗಳು ಸಿಗ್ತಾ ಇದೆ. ನೀರು ಸಮುದ್ರದಲ್ಲೇ ಇರೋದು H2O ಇದೆಯಲ್ವೇನ್ರಿ. ಸೊ ನೀರಿದೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಮಳೆಯಲ್ಲಿ ಕರಗಿ ಬಿತ್ತು ಡಿಸಾಲ್ವ್ಡ್ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ವೇನ್ರಿ. ಎಸ್ ಇದೆ, ಇಂಗಾಲದ ಡೈಆಕ್ಸೈಡ್ ಇದೆ. ಸೊ ನೀರಿದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಸನ್ಲೈಟ್ ಸೂರ್ಯನ ಕಿರಣಗಳಿದಾವೆ. ಇಷ್ಟು ಬಳಸ್ಕೊಂಡು ಸಸ್ಯವು ತನ್ನ ಆಹಾರವನ್ನ ತಯಾರಿಸಿಕೊಂಡಿತು, ಇದನ್ನ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಂದು ಕರೆಯುತ್ತೇವೆ ಅಂತ ಹೇಳಿ 7ನೇ ಕ್ಲಾಸಲ್ಲಿ ನೀವು ಓದಿದ್ದೀರಾ. ಸೊ ಈಗೇನಾಗುತ್ತ್ರಿ, ಫೋಟೋ ಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗುತ್ತೆ. ಸೊ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆದಾಗ ನೀರನ್ನ ಬಳಸ್ಕೊಂಡಿದೆ, ಕಾರ್ಬನ್ ಡೈಆಕ್ಸೈಡ್ ನ ಬಳಸ್ಕೊಂಡಿದೆ, ಸೂರ್ಯನ ಕಿರಣಗಳನ್ನ ಬಳಸ್ಕೊಂಡಿದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನ ಮಾಡಿಕೊಂಡು ತನ್ನ ಆಹಾರವನ್ನ ತಾನು ತಯಾರಿಸಿಕೊಳ್ಳುವುದರ ಜೊತೆಗೆ ಏನ್ ರಿಲೀಸ್ ಮಾಡುತ್ತೆ, ಸಿಂಪಲ್ ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ. ಹಿಂಗೆ ಈಗ ಸಮುದ್ರದಿಂದ ಆಕ್ಸಿಜನ್ ಆಮ್ಲಜನಕ ಅಟ್ಮಾಸ್ಫಿಯರ್ ವಾತಾವರಣವನ್ನ ಸೇರಿಕೊಂಡಿತು. ಸೊ ಏನು ಇಲ್ಲದೆ ಇದ್ದಂತಹ ನಮ್ಮ ಭೂಮಿ ಇವತ್ತು ಆಕ್ಸಿಜನ್ ಬಂತು. ಸೊ ತಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ಅರ್ಥ ಆಗಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಡಯಾಗ್ರಾಮ್ ಇಲ್ಲಿ ಹಾಕಿರ್ತಕ್ಕಂಥದ್ದು, ಈ ಡಯಾಗ್ರಾಮ್ ಅನ್ನ ಬರ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್. ಎಸ್, ಸೈನೋಬ್ಯಾಕ್ಟೀರಿಯಾ, ನಥಿಂಗ್ ಬಟ್ ಸೈನೋಬ್ಯಾಕ್ಟೀರಿಯಾನೇ ಅಲ್ಲಿ ಫಸ್ಟ್ ಇದಾಗಿತ್ತು. ಎಸ್, ಕರೆಕ್ಟ್. ಅದೇ ಹೇಳ್ಕೊಡ್ತೀನಿ. ನಿಮ್ಮ NCERT ಕೂಡ ಇನ್ಫಾರ್ಮೇಶನ್ ತಂದಿದ್ದೀನಿ, ಡೋಂಟ್ ವರಿ. ಸಂಗೀತ ಪಾಟೀಲ್ ಹೇಳ್ಕೊಡ್ತೀನಿ ಮ್ಯಾಮ್, ಹೇಳ್ಕೊಡ್ತೀನಿ. ರಿಪೀಟ್ ಮಾಡ್ತೀನಿ. ನೋಡಿ ಒಂದ್ಸತಿ ಈ ಚಿತ್ರ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಬರ್ಕೊಳಕ್ ಈಸಿ ಆಗುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ಫಾಸ್ಟ್ ಆಗಿ ಮಾಡ್ತೀನಿ, ನೋಡ್ಕೊಳ್ಳಿ. ವಾಟರ್ ವೇಪರ್, ಅರ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ವಾಟರ್ ವೇಪರ್ ಅಂದ್ರೆ ನೀರಾವಿ ರಿಲೀಸ್ ಆಗಿತ್ತು. ಈಗ ಏನಾಗ್ತಾ ಇದೆ, ಕೂಲ್ ಆಗ್ತಾ ಇದೆ ನಮ್ಮ ಭೂಮಿ. ಹಾಗೇನಾಯ್ತು, ನೀರಾವಿ ಕಂಡೆನ್ಸ್ ಆಯ್ತು, ಸಾಂದ್ರೀಕರಣಗೊಳ್ತು. ಸಾಂದ್ರೀಕರಣಗೊಂಡಿದ್ದೇನೆ ಏನು, ಮೋಡ ಆಗಿದೆ. ಮೋಡ ಆದ್ಮೇಲೆ ಏನಾಗುತ್ತೆ, ಮಳೆ ಬರುತ್ತೆ. ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ಕೂಡ ಡಿಸಾಲ್ವ್ ಆಗುತ್ತೆ ಮಳೆಯಲ್ಲಿ. ಸೊ ಡಿಸಾಲ್ವ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮಳೆಯಲ್ಲಿ ಮತ್ತೆ ಭೂಮಿಯನ್ನ ಸೇರ್ಕೊಳ್ಳುತ್ತೆ. ಸೊ ಈಗ ಭೂಮಿಯನ್ನ ಸೇರ್ಕೊಂಡಾಗ ಏನಾಗುತ್ತೆ ಅಂದ್ರೆ ಭೂಮಿಲಿ ಟೆಂಪರೇಚರ್ ಕಡಿಮೆ ಆಗುತ್ತೆ. ಯಾಕೆ ಸರ್ ಟೆಂಪರೇಚರ್ ಕಡಿಮೆ ಆಗುತ್ತೆ ಅಂದ್ರೆ, ನೋಡಿ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳನ್ನ ಒಂದಷ್ಟು ಹೀರ್ಕೊಳ್ಳುತ್ತೆ, ಇನ್ನೊಂದಷ್ಟನ್ನ ಬಿಡುತ್ತೆ ಭೂಮಿಗೆ. ಅಗೈನ್ ಭೂಮಿಯಿಂದ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗ್ತಿರ್ತಕ್ಕಂಥ ಸೂರ್ಯನ ಕಿರಣಗಳನ್ನು ಕೂಡ ಒಂದಷ್ಟು ಹಿಡ್ಕೊಳ್ಳುತ್ತೆ. ಸೊ ಕಂಪ್ಲೀಟ್ ಆಗಿ ವಾಪಸ್ ಫುಲ್ ಅಟ್ಮಾಸ್ಫಿಯರ್ ಹೋಗ್ಲಿಕ್ಕೆ ಬಿಡಲ್ಲ. ಸೊ ಇದರಿಂದ ಏನಾಗುತ್ತೆ, ಭೂಮಿ ಯಾವಾಗಲೂ ಬೆಚ್ಚಾಗಿ ಹಾಯಾಗಿರ್ಲಿಕ್ಕೆ ಈಸಿ ಆಗುತ್ತೆ. ಇನ್ ಕೇಸ್ ಈ ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ದು ಇಲ್ಲ ಅನ್ಕೊಳ್ಳಿ, ಇಲ್ಲ ಅಂದಿದ್ರೆ ಏನಾಗೋದು, ಸಂಜೆ ಆಗ್ತಿದ್ದಂಗೆ ಫುಲ್ ಕೋಲ್ಡ್, 0 ಡಿಗ್ರಿ ಸೆಲ್ಸಿಯಸ್, ಬಿಕಾಸ್ ಸೂರ್ಯನ ಕಿರಣ ಇರ್ತಿರ್ಲಿಲ್ಲ. ಸೊ ಇವತ್ತು ಆ ಸ್ಥಿತಿ ಬರಬಾರ್ದು ಅಂತಾನೆ ಕಾರ್ಬನ್ ಡೈಆಕ್ಸೈಡ್ ಇಂಪಾರ್ಟೆಂಟ್, ಬೇಕೇ ಬೇಕು ನಮ್ಗೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಮಳೆಯಲ್ಲಿ ಭೂಮಿಗೆ ಬಂದಿದೆ ಅನ್ಕೊಳ್ಳಿ. ಸೊ ಕಾರ್ಬನ್ ಡೈಆಕ್ಸೈಡ್ ಮಳೆಯಲ್ಲಿ ಭೂಮಿಗೆ ಬಂದಾಗ ಈ ಟ್ರ್ಯಾಪ್ ಆಗಲ್ಲ, ಅಂದ್ರೆ ಅಲ್ಲಿ ಈಟೇ ಇರಲ್ಲ ನಮ್ಮ ಭೂಮಿಲಿ, ಮತ್ತಷ್ಟು ಟೆಂಪರೇಚರ್ ಕಮ್ಮಿ ಆಗುತ್ತೆ. ಸೊ ನೋಡಿ ಟೆಂಪರೇಚರ್ ಕಮ್ಮಿ ಆಗುತ್ತೆ, ಹಿಂಗಾಗಿದ್ರೆ ಕಡಿಮೆ ಆಗಿದೆ ಅಂತ, ಟೆಂಪರೇಚರ್ ಕಡಿಮೆ ಆಗುತ್ತೆ, ತಾಪಮಾನ ಕಡಿಮೆ ಆಗುತ್ತೆ. ತಾಪಮಾನ ಕಡಿಮೆ ಆದ್ರೆ ಏನಾಗುತ್ತೆ, ಮೋರ್ ಕಂಡೆನ್ಸೇಷನ್, ಸಾಂದ್ರೀಕರಣ ಇನ್ನ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಟೆಂಪರೇಚರ್ ಇಲ್ವಲ್ಲ. ಇನ್ನ ಕೋಲ್ಡ್ ಅಲ್ಲಿ ಇದೆ, ಇನ್ನ ಜಾಸ್ತಿ ಕೋಲ್ಡ್ ಆಗುತ್ತೆ, ಇನ್ನ ಜಾಸ್ತಿ ಇದು ಕೋಲ್ಡ್ ಜಾಸ್ತಿ ಆದಾಗ ಆ ನೀರಾವಿ ಮತ್ತೆ ಕಂಡೆನ್ಸೇಷನ್ ಸಾಂದ್ರೀಕರಣಗೊಂಡು ಮತ್ತಷ್ಟು ಮಳೆ, ಮೋರ್ ರೈನ್, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ.
ಆ ಮಳೆ ಬಂದಾಗ ಎಲ್ಲೆಲ್ಲಿ ಭೂಮಿ ಮೇಲೆ ತಗ್ಗುಗಿಗಳಿರ್ತಾವೋ ಅಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತೆ. ನೀರು ನಿಂತ್ಕೊಂಡಾಗ ಓಷನ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಸಮುದ್ರಗಳು ಶುರುವಾಗ್ತಾ ಹೋಗ್ತವೆ. ಸಮುದ್ರದಲ್ಲಿ ಶುರುವಾದಾಗ ಅಲ್ಲಿರ್ತಕ್ಕಂಥ ಸೈನೋಬ್ಯಾಕ್ಟೀರಿಯಾ, ಆ ಗಿಡ ಅಥವಾ ಸೈನೋಬ್ಯಾಕ್ಟೀರಿಯಾ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುತ್ತೆ ಡ್ಯೂ ಟು ಫೋಟೋಸಿಂಥೆಸಿಸ್ ಪ್ರಕ್ರಿಯೆಯಿಂದ. ಸೊ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ತಮಗೆ ಗೊತ್ತಿದೆ, ಇಲ್ಲಿರ್ತಕ್ಕಂಥ ನೀರನ್ನ ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಂಡು ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಳ್ಳುತ್ತೆ. ಈ ರೀತಿ ಆಹಾರವನ್ನು ತಯಾರು ಮಾಡ್ಕೊಳ್ಳೋದ್ರ ಜೊತೆಗೆ ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ. ಏನ್ ರಿಲೀಸ್ ಮಾಡುತ್ತೆ? ಆಕ್ಸಿಜನ್ ಅನ್ನ ವಾತಾವರಣಕ್ಕೆ ರಿಲೀಸ್ ಮಾಡುತ್ತೆ. ಈ ರೀತಿ ಅಟ್ಮಾಸ್ಫಿಯರ್ ಎವಾಲ್ವ್ ಆಗಿತ್ತು. ಓಕೆನಾ? ಬರ್ಕೊಳ್ಳಿ. ಸೌಂಡು ಬರ್ತಾ ಇಲ್ವಾ? ಕ್ಲಿಯರಾ? ಈಗ ಹೇಳಿದ ಕಾನ್ಸೆಪ್ಟ್ ಕ್ಲಿಯರ್ ಅಲ್ಲ? ಎಂತಾದ್ರೂ ಇದೆಯಾ? ಟಾಕ್ಸಿಕ್ ಟ್ರೈಲರ್ ಆದ್ರೆ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತೀರಿ. ಎರಡೆರಡು ಸತಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಎಸ್, ವೆರಿ ಗುಡ್ ಗುಡ್. ಬರ್ಕೊಳ್ಳಿ ಮತ್ತೆ ಇದನ್ನ, ವೆರಿ ವೆರಿ ಇಂಪಾರ್ಟೆಂಟ್. ಬರ್ಕೊಳ್ಳಿ ಬಿಡಿ ಸರ್, ಆಮೇಲೆ ನೋಡ್ಕೊಳ್ಳೋಣ ಅಂದ್ರಾಗಲ್ಲ. 100 ಪೇಜಲ್ಲಿ ಬರ್ಕೊಳ್ಳಿ, ಜಸ್ಟ್ ಒಂದು 1/2 ಪೇಜಲ್ಲಿ ಇರಬೇಕು. 100 ಪೇಜಲ್ಲಿ ಸ್ವಲ್ಪ ಬರ್ಕೋತಾ ಹೋಗಿ, ಕತೆ ಎಲ್ಲ ಬರ್ಕೋಬೇಡಿ. ಕತೆ ಎಲ್ಲ ನಿಮ್ ಇದ್ರಲ್ಲಿದೆ, ನೋಟ್ಸ್ ಅಲ್ಲಿ ಇದೆ. ಫಿಸಿಕಲ್ ಜಿಯೋಗ್ರಫಿ ತುಂಬಾ ಈಸಿ, ಬಟ್ ಕಾನ್ಸೆಪ್ಚುಯಲ್ ಅಷ್ಟೇ. ಯಾರ್ಯಾರಿಗೆ ಅರ್ಥ ಆಗಲ್ವಾ 2 ಟೈಮ್ಸ್ ನನ್ನ ಕ್ಲಾಸ್ ಅನ್ನ ಕೇಳಿ. ಧನುಷ್ ಸರ್, ನಿಮ್ ಕ್ಲಾಸಸ್ ಮುಂದೆ ಅದೇನು ಅಲ್ಲ ಸರ್. ನನ್ನನ್ನ ಖುಷಿ ಪಡಿಸ್ತಿದ್ದೀರಾ, ಥ್ಯಾಂಕ್ ಯು. ಒಟ್ಟು ಅದರಷ್ಟೇ ಕಿಕ್ ಕೊಟ್ರೆ ಸಾಕು ನನ್ನ ಕ್ಲಾಸ್ ನಿಮ್ಗೆ. ನೀವು ನೋಡಿದೀರಾ ಸರ್ ಟಾಕ್ಸಿಕ್ ಟ್ರೈಲರ್? ಇಲ್ಲ ಸರ್, ನಾನು ತುಂಬಾ ಮಡಿವಂತ, ಅಂತವೆಲ್ಲ ನೋಡಲ್ಲ. ಒಂದ್ಸತಿ ನೋಡಿದ್ಮೇಲೆ ಪದೇ ಪದೇ ನೋಡಲ್ಲ. ನಾನು ಸದಾಶಿವ್ ಸರ್. ನೋಡಿ, ಯಾವ್ಯಾವ ಪ್ರೋಸೆಸ್ ಆದ್ಮೇಲೆ ಯಾವ್ಯಾವ್ದಾಗುತ್ತೆ ಅಂತ ಹಂಗೆ ಬರ್ದಿದೀನಿ. ಅದೇ ಪ್ರೊಸೀಜರ್ ಅಲ್ಲಿ ನೋಡ್ಕೊಂಡ್ ಬರ್ಕೊಳ್ಳಿ, ಹಾಗೆ ಅರ್ಥ ಆಗುತ್ತೆ. ನೋಡಿ, ಆರಾಮರ್ಕ್ ಎಲ್ಲೆಲ್ಲಿ ಏನೇನ್ ಹಾಕಿದೀನಿ ಅದು ಇಂಪಾರ್ಟೆಂಟು. ಆಮೇಲೆ ಸರ್ ಸ್ಟೈಲ್ಗೆ ಹಾಕಿವ್ರೆ ಅನ್ಕೋಬೇಡಿ. ಆಯ್ತಾ? ವೆರಿ ಗುಡ್. ಏನ್ ಇಷ್ಟು ಫಾಸ್ಟ್ ಬರ್ಕತ್ತೀರಾ? ಸೊ ಹೀಗೆ ನಿಮ್ಮ ಭೂಮಿಯ ಉಗಮ ಆಯ್ತು. ಸೊ ಈಗ ಕಾನ್ಸೆಪ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ನಿಮ್ಮ NCERT ಮತ್ತೆ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ನೀವೇ ಓದ್ಕೋತೀರಾ ಅಂದ್ರೂ ಓದ್ಕೊಳ್ಳಿ. ನಾನು ಸತಿ ಓದಿ ಸರ್ ಅಂದ್ರೆ ನಾನು ಓದ್ತೀನಿ. ಎವಲ್ಯೂಷನ್ ಆಫ್ ಲಿಥೋಸ್ಫಿಯರ್, ಶಿಲಾಗೋಳ ಯಾವ ರೀತಿ ವಿಕಸನ ಆಯ್ತು ಅಂತೇಳಿ. ದ ಅರ್ತ್ ವಾಸ್ ಮೋಸ್ಟ್ಲಿ ಟು ವಾಲಟೈಲ್ ಸ್ಟೇಟ್. ಸ್ಟಾರ್ಟಿಂಗ್ ಅಲ್ಲಿ ವಾಲಟೈಲ್ ಸ್ಟೇಟ್ ಇತ್ತು, ಅಂದ್ರೆ ತುಂಬಾ ಅಸ್ಥಿರತೆ ಜಾಸ್ತಿ ಇತ್ತು. ಯಾಕೆ ಅಸ್ಥಿರತೆ ಜಾಸ್ತಿ ಇತ್ತು ಅಂದ್ರೆ ಸರ್, ಯಾವಾಗ ಅಂದ್ರೆ ಪ್ರಿಮೋಡಿಯಲ್ ಸ್ಟೇಜ್ ಅಲ್ಲಿ. ಪ್ರಿಮೋಡಿಯಲ್ ಸ್ಟೇಜ್ ಅಂದ್ರೆ ಯಾವ್ದು ಹೇಳಿ? ನಮ್ಮ ಆದಿ ಸ್ವರೂಪದ ಹಂತದಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ. ಆಗ ಯಾಕೆ ಅಸ್ಥಿರತೆ ಇತ್ತು ಅಂದ್ರೆ ಡ್ಯೂ ಟು ಡೆನ್ಸಿಟಿ, ಇನ್ಕ್ರೀಸ್ ಇನ್ ಡೆನ್ಸಿಟಿ ಅಂಡ್ ಟೆಂಪರೇಚರ್. ನಮ್ಮ ತಾಪಮಾನ ಹೆಚ್ಚಾಗಿತ್ತು, ಅದ್ರ ಜೊತೆಗೆ ಸಾಂದ್ರತೆನೂ ಕೂಡ ಜಾಸ್ತಿ ಇತ್ತು, ಅದರಿಂದ ಅನ್ಸ್ಟೇಬಲ್ ಆಗಿತ್ತು. ಆಸ್ ಅ ರಿಸಲ್ಟ್ ಮೆಟೀರಿಯಲ್ ಇನ್ಸೈಡ್ ಸ್ಟಾರ್ಟೆಡ್ ಗೆಟಿಂಗ್ ಸಪರೇಟೆಡ್ ಡಿಪೆಂಡಿಂಗ್ ಆನ್ ದ ಡೆನ್ಸಿಟೀಸ್. ನೋಡಿ, ಆಮೇಲೆ ಸರ್ ಸುಮ್ಮನೆ ಓದ್ಕೊಂಡು ಹೋಗ್ತಾರೆ ಅನ್ಕೋಬೇಡಿ, ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ನೋಡ್ತಾ ಇದ್ದೀನಿ ಅಷ್ಟೇ.
ಸೊ ದಿಸ್ ಅಲೌಡ್ ಟು ಹೆವಿಯರ್ ಮೆಟೀರಿಯಲ್ಸ್, ಅಂದ್ರೆ ತುಂಬಾ ಹೆವಿ ಇರ್ತಕ್ಕಂಥ ಮೆಟೀರಿಯಲ್ಸ್ ಲೈಕ್ ಐರನ್ ಅವೆಲ್ಲ ಏನಾಯ್ತು ಕೆಳಗಡೆ ಹೋದ್ವು, ಟು ಸಿಂಕ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್ ಕೆಳಗಡೆ ಹೋದ್ವು. ಲೈಟರ್ ಮೆಟೀರಿಯಲ್ಸ್, ಲೈಟರ್ ಒನ್ಸ್ ಟು ಮೂವ್ ಟುವರ್ಡ್ಸ್ ದ ಸರ್ಫೇಸ್, ಅಂದ್ರೆ ಲೈಟ್ ಆಗಿ ಏನಿರ್ತಾವಲ್ಲ ಅವು ನಮ್ಮ ಭೂಮಿಯ ಮೇಲ್ಮೈ ಕಡೆಗೆ ಚಲಿಸಲು ಅವಕಾಶ ಮಾಡಿಕೊಡ್ತು. ಇದನ್ನೇ ನಾವೇ ಅಂತ ಹೇಳ್ಕೊತೀವಿ. ಅಂದ್ರೆ ಹಾಗೇನಾಗುತ್ತೆ, ದ ಪಾಸೇಜ್ ಆಫ್ ಟೈಮ್ ಕೂಲ್ಡ್ ಫರ್ದರ್ ಅಂಡ್ ಸಾಲಿಡಿಫಿಕೇಶನ್. ಸೊ ಈ ರೀತಿ ಏನ್ ಕೆಳಗಡೆ ಹೋಗ್ತದೆ ಭಾರವಾಗಿರೋದು, ಮೇಲ್ಗಡೆ ಏನ್ ಬರುತ್ತಲ್ವಾ, ಇದನ್ನ ಅಂತ ಹೇಳಿ ಕರಿತೀವಿ ನಾವು ಡಿಫ್ರೆನ್ಸಿಯೇಷನ್ ಅಂತ ಹೇಳಿ ಕರಿತಾ ಹೋದ್ವಿ. ಆಮೇಲೆ ಸ್ವಲ್ಪ ಟೈಮ್ ಆದ ನಂತರ solidified and condensed into a smaller size. This later to lead development of the outer surface in the form of crust. ಅಂದ್ರೆ ಆಮೇಲೆ ಅದೇನಾಗುತ್ತೆ, ಫುಲ್ ಕೂಲ್ ಆಗ್ಬಿಟ್ಟು ಗಟ್ಟಿ ಆಗುತ್ತೆ, ಅದೇ ಕ್ರಸ್ಟ್ ಉಂಟಾಗುತ್ತೆ. ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ದ ಮೂನ್, ಇದು ಕೂಡ ಅಷ್ಟೇ, ಇದು ಕೂಡ ಡಿಫ್ರೆನ್ಸಿಯೇಷನ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೀಟ್ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆದ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಆದ ಮತ್ತೆ ಏನಾಗುತ್ತೆ, ಭಾರ ಇರೋದು ಒಳಗಡೆ ಹೋಗುತ್ತೆ, ಲೈಟ್ ಆಗಿರೋದು ಮೇಲ್ಗಡೆ ಬರುತ್ತೆ. ಡಿಫ್ರೆನ್ಸಿಯೇಷನ್ ಅಂತ ಹೇಳಿ ಕರಿತೀವಿ. ಯಾವಾಗ ನಮ್ಮ ಮೂನು ಚಂದ್ರ ಫಾರ್ಮೇಶನ್ ಆಗ್ಬೇಕಾದ್ರು ಇದೇ ತರ ಆಗಿತ್ತು ಅಂತ ಹೇಳಿ ಹೇಳ್ತಾರೆ. ಸೊ ಒಂದ್ಸತಿ ಓದಿ. ಆ ನಂತರ ಎವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್ ಅಂಡ್ ಹೈಡ್ರೋಸ್ಫಿಯರ್, ನಮ್ಮ ವಾತಾವರಣ ಹೆಂಗ್ ಎವಲ್ಯೂಷನ್ ಆಯ್ತು, ಜಲಗೋಳ ಹೆಂಗ್ ಎವಲ್ಯೂಷನ್ ಆಯ್ತು ಅಂತ ಹೇಳಿ ನಾನು ನಿಮ್ಗೆ ಇದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ, ಬಟ್ ಒಂದ್ಸತಿ ಓದ್ತೀನಿ ನೋಡ್ತಾ ಬನ್ನಿ. ಪ್ರೆಸೆಂಟ್ ಕಂಪೋಸಿಷನ್ ಆಫ್ ಅರ್ತ್ ಅಟ್ಮಾಸ್ಫಿಯರ್, ದ ಚೀಪ್ಲಿ ಇಸ್ ಕಾಂಟ್ರಿಬ್ಯೂಟೆಡ್ ನೈಟ್ರೋಜನ್ ಅಂಡ್ ಆಕ್ಸಿಜನ್. ಇವತ್ತು ನಮ್ಮ ಸಾರಜನಕದ ಪ್ರಮಾಣ ಜಾಸ್ತಿ ಇದೆ, ನಮ್ಮ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇದೆ, ಬಟ್ ಪ್ರಿಮೋಡಿಯಲ್ ಸ್ಟೇಜ್ ಅಲ್ಲಿ ಇರಲಿಲ್ಲ. ಈ ವಿಲ್ ಡೀಲಿಂಗ್ ವಿತ್ ದ ಕಂಪೋಸಿಷನ್ ಆಫ್ ಸ್ಟ್ರಕ್ಚರ್. ಈ ಆಕ್ಸಿಜನ್ ಮತ್ತು ನೈಟ್ರೋಜನ್ ಬಗ್ಗೆ ನಾವು ಚಾಪ್ಟರ್ 8 ಅಲ್ಲಿ NCERT ಸ್ಟಡಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ದೇರ್ ಆರ್ 3 stages ಇನ್ ದ ಎವಲ್ಯೂಷನ್ ಆಫ್ ಪ್ರೆಸೆಂಟ್ ಅಟ್ಮಾಸ್ಫಿಯರ್. ನಮ್ಮ ವಾತಾವರಣ ಈ ಸ್ಟೇಜಿಗೆ ಬರೋದಕ್ಕಿಂತ ಮುಂಚೆ 3 ಹಂತಗಳಿದ್ವು ಅಂತ ಹೇಳ್ತಾ ಹೋಗ್ತಾರೆ. ಫಸ್ಟ್ ಹಂತ ಯಾವುದು ಅಂದ್ರೆ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್, ಅಂದ್ರೆ ಪ್ರಾರಂಭದಲ್ಲಿ ಇರ್ತಕ್ಕಂಥ ಹಂತ. ಇದು ಆದಿ ಸ್ವರೂಪದ ವಾತಾವರಣ ಆಗಿರ್ತಕ್ಕಂಥ ವಾತಾವರಣ. ಏನಿತ್ತಲ್ಲಿ ಎರಡೇ ಇದ್ದಿದ್ದು, ಹೈಡ್ರೋಜನ್ ಮತ್ತೆ ಹೀಲಿಯಂ. ಎರಡೇ ಇದ್ದಿದ್ದು, ಯಾವುದು, ಹೈಡ್ರೋಜನ್ ಮತ್ತೆ ಹೀಲಿಯಂ ಇತ್ತು ಫಸ್ಟ್ ಸ್ಟೇಜ್ ಅಲ್ಲಿ. ಸೆಕೆಂಡ್ ಸ್ಟೇಜ್ ಅಲ್ಲಿ ಇಂಟೀರಿಯರ್ ಆಫ್ ದ ಅರ್ತ್ ಕಾಂಟ್ರಿಬ್ಯೂಟೆಡ್ ಟು ದ ಎವಲ್ಯೂಷನ್ ಆಫ್ ದ ಅಟ್ಮಾಸ್ಫಿಯರ್. ಅಂದ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಾಯ್ತು, ಸಿಂಪಲ್, ಒಳಗಡೆ ಇರ್ತಕ್ಕಂಥ ಕುದಿತಾ ತಂಪಾಗ್ಲಿಕ್ಕೆ ಶುರುವಾಯ್ತು. ಆಗ ಅಲ್ಲಿರ್ತಕ್ಕಂತಹ ಅನಿಲ ಗ್ಯಾಸ್ ಆಚೆ ಬರುತ್ತೆ, ಅದ್ರ ಜೊತೆಗೆ ವಾಟರ್ ವೇಪರ್ ಆಚೆ ಬರುತ್ತೆ. ಆವಾಗ ಮೀಥೇನು, ನಮ್ಮ ನೈಟ್ರೋಜನ್ನು, ವಾಟರ್ ವೇಪರ್ ನೀರಾವಿ, ಕಾರ್ಬನ್ ಡೈಆಕ್ಸೈಡ್, ಈ ತರದವು ಸ್ವಲ್ಪ ಆಕ್ಸಿಜನ್ ಆಮ್ಲಜನಕ ಎಲ್ಲಿ ಬಂತು, ವಾತಾವರಣಕ್ಕೆ ಬಂತು. ಇದನ್ನೇ ನಾವು ಏನಂತ ಕರೆದ್ವಪ್ಪ, ಡಿಗ್ಯಾಸಿಂಗ್ ಅಂತ ಹೇಳಿ ಕರಿತಾ ಹೋದ್ವಿ. ಸೆಕೆಂಡ್ ಸ್ಟೇಜ್, ದ ಇಂಟೀರಿಯರ್ ಆಫ್ ಅರ್ತ್ ಕಾಂಟ್ರಿಬ್ಯೂಟೆಡ್ ಟು ದ ಎವಲ್ಯೂಷನ್ ಆಫ್ ದ ಅಟ್ಮಾಸ್ಫಿಯರ್. ಎರಡನೇದಲ್ಲಿ ಏನಾಗುತ್ತೆ ಅಂದ್ರೆ, ಭೂಮಿಯು ತನ್ನ ಬಿಸಿ ಒಳಭಾಗದಿಂದ ಟೆಂಪರೇಚರ್ ಜಾಸ್ತಿ ಒಳಗಡೆ ಇತ್ತು, ಅಂತಿಮವಾಗಿ ಅದು ದ್ಯುತಿಸಂಶ್ಲೇಷಣ ಪ್ರಕ್ರಿಯೆಯ ಮೂಲಕ ವಾತಾವರಣದ ಸಂಯೋಜನವನ್ನು, ಅಂದ್ರೆ ಏನಿತ್ತಲ್ವಾ ಅದು ಡಿಗ್ಯಾಸಿಂಗ್ ಆಗೋದ್ರ ಮೂಲಕ ಅಟ್ಮಾಸ್ಫಿಯರ್ ವಾತಾವರಣವನ್ನ ಒಂದಷ್ಟು ಗ್ಯಾಸ್ ಅನಿಲಗಳನ್ನ ಕೊಡ್ತು. ಥರ್ಡ್ ಸ್ಟೇಜ್ ಅಲ್ಲಿ ಬರುತ್ತೆ. ಫೈನಲ್ ಸ್ಟೇಜ್ ಅಲ್ಲಿ ಕಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ವಾಸ್ ಮಾಡಿಫೈಡ್ ಬೈ ದ ಲಿವಿಂಗ್ ವರ್ಡ್ ಥ್ರೂ ದ ಪ್ರೋಸೆಸ್ ಆಫ್ ಫೋಟೋಸಿಂಥೆಸಿಸ್. ನೆಕ್ಸ್ಟ್ ಏನಾಯ್ತು, ಎಲ್ಲ ಗ್ಯಾಸ್ಗಳು ಬಂದ್ವಲ್ವೇನ್ರಿ, ಗ್ಯಾಸ್ಗಳು ಬಂದಾದ್ಮೇಲೆ ಮತ್ತೆ ತಂಪಾಗ್ಲಿಕ್ಕೆ ಶುರುವಾದ ನಂತರ ಏನಾಯ್ತು, ಕ್ಲೌಡ್ ಫಾರ್ಮ್ ಆಯ್ತು, ಕಂಡೆನ್ಸ್ ಆಗುತ್ತೆ ನೀರಾವಿ, ಆಗ ಕ್ಲೌಡ್ ಫಾರ್ಮ್ ಆಗುತ್ತೆ, ಅಂದ್ರೆ ಮೋಡ ಆಗುತ್ತೆ. ಮೋಡ ಆದ್ಮೇಲೆ ಏನಾಗ್ತಾ ಬರುತ್ತೆ, ಮಳೆ ಬರ್ಬೇಕಾದ್ರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅದರಲ್ಲಿ ಡಿಸಾಲ್ವ್ ಮಾಡ್ಕೊಂಡು ಮಳೆ ಬಿದ್ದು ಬಿಡುತ್ತೆ. ಕರಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಬಂದಾಗ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಕಡಿಮೆ ಆಗುತ್ತೆ. ಹಾಗೇನಾಗುತ್ತೆ, ಹೀಟನ್ನ ಹಿಡಿದಿಟ್ಕೊಳ್ತಿತ್ತು ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಇಲ್ಲ, ಮತ್ತಷ್ಟು ಕೋಲ್ಡ್ ಜಾಸ್ತಿ ಆಗುತ್ತೆ. ಆದಾಗ ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ, ಅಂದ್ರೆ ಗಟ್ಟಿ ಆಗುತ್ತೆ, ಮತ್ತೆ ನೀರಾವಿ ಗಟ್ಟಿ ಆಗುತ್ತೆ, ಮತ್ತೆ ಜಾಸ್ತಿ ಮಳೆ ಬರುತ್ತೆ. ಸೊ ಹಿಂಗೆ ಜಾಸ್ತಿ ಮಳೆ ಬಂದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ತಗ್ಗು ಪ್ರದೇಶ ಆಯ್ತು ಅಲ್ಲಿ ನೀರು ನಿಂತ್ಕೊಳ್ತು, ಅಲ್ಲಿ ಶುರುವಾಗಿದೆ ಓಷನ್. ಅದನ್ನೇ ಕಣಪ್ಪ ಇಲ್ಲಿ ಬರ್ದಿರೋದು. ಇಷ್ಟು ಒಂದ್ಸತಿ ಓದಿ. ನಾನು ಓದ್ತಕ್ಕಂಥದ್ದು ಏನು ಇಲ್ಲ. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಇಲ್ಲಿವರೆಗೂ ಏನ್ ನೋಡಿದ್ರಿ, ಫಸ್ಟ್ ಒರಿಜಿನ್ ಆಫ್ ಅರ್ತ್, ಭೂಮಿಯ ಉಗಮ ಹೆಂಗಾಯ್ತು ಅಂತ ನೋಡಿದ್ವಿ. ಅದರಲ್ಲಿ ಏನ್ ನೋಡಿದ್ವಿ, ಒಂದಷ್ಟು ಥೀಸಿಸ್ ಸಿದ್ಧಾಂತಗಳನ್ನ ನೋಡ್ತಾ ಬಂದ್ವಿ, ಒಂದಷ್ಟು ಹೈಪೋಥಿಸಿಸ್ ಗಳನ್ನ ನೋಡ್ತಾ ಬಂದ್ವಿ. ನಿಬುಲರ್ ಹೈಪೋಥಿಸಿಸ್, ಜ್ಯೋತಿರ್ಮಯ ಸಿದ್ಧಾಂತ ಅಂತ ಹೇಳಿ, ಟೈಡಲ್ ಥಿಯರಿ,
ಉಬ್ಬರವಿಳಿತ ಸಿದ್ಧಾಂತ ಅಂತ ಹೇಳಿ ನೋಡಿದ್ವಿ. ಬೈನರಿ ಸ್ಟಾರ್ ಥಿಯರಿಯನ್ನ ನೋಡಿದ್ವಿ, 2 ನಕ್ಷತ್ರದ್ದು ಕಂಪನಿ ಸ್ಟಾರ್ ಅವೆಲ್ಲ ಬರ್ತದೆ ಅದ್ ನೋಡಿದ್ವಿ. ಆಮೇಲೆ ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಬ್ಯಾಂಗ್ ಅಂದ್ರೆ ಏನು, ಚೆನ್ನಾಗಿ ಹೊಡೆದು ಅಪ್ಳಿಸೋದು ಅಂತ, ಬ್ಲಾಸ್ಟ್ ಆಗೋದು ಅಂತ. ಇಟ್ ಮೀನ್ಸ್ ಬಿಗ್ ಬ್ಯಾಂಗ್ ಮಹಾಸ್ಫೋಟ ಸಿದ್ಧಾಂತವನ್ನ ನೋಡಿದ್ವಿ. ಅದರಿಂದ ಹೆಂಗೆ ಭೂಮಿ ಒರಿಜಿನ್ ಆಯ್ತು ಅಂತ ನೋಡಿದ್ವಿ, ಈ ವಿಶ್ವ ಒರಿಜಿನ್ ಆಯ್ತು ಅಂತ ನೋಡಿದ್ವಿ, ಈ ಬ್ರಹ್ಮಾಂಡ ಒರಿಜಿನ್ ಆಯ್ತು ಅಂತ ನೋಡಿದ್ವಿ. ನೆಕ್ಸ್ಟ್ ಏನ್ ನೋಡಿದ್ವಿ, ಫಾರ್ಮೇಶನ್ ಆಫ್ ಸ್ಟಾರ್ ಅಂಡ್ ಗ್ಯಾಲಕ್ಸಿ, ನಮ್ಮ ನಕ್ಷತ್ರಗಳು, ನಮ್ಮ ನಕ್ಷತ್ರ ಪುಂಜ ಹೆಂಗೆ ರಚನೆ ಆಯ್ತು ಅಂತ ನೋಡಿದ್ವಿ. ನೆಕ್ಸ್ಟ್ ಏನ್ ನೋಡಿದ್ವಿ, ಫಾರ್ಮೇಶನ್ ಆಫ್ ಅರ್ತ್ ಲಿಥೋಸ್ಫಿಯರ್, ನಮ್ಮ ಭೂಮಿಲಿ ಇರ್ತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ಕ್ರಸ್ಟು ಮತ್ತೆ ಆ ಶಿಲಾಗೋಳ ಹೆಂಗಾಯ್ತು, ಹೆಂಗ್ ಫಾರ್ಮ್ ಆಯ್ತು, ಹೆಂಗ್ ರಚನೆ ಆಯ್ತು ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ಏನ್ ನೋಡಿದ್ವಿ, ಫಾರ್ಮೇಶನ್ ಆಫ್ ಪ್ಲಾನೆಟ್ಸ್, ಗ್ರಹಗಳ ರಚನೆ ಹೆಂಗಾಯ್ತು ಅಂತ ನೋಡಿದ್ವಿ, ಗ್ರಹಗಳು ಹೆಂಗ್ ಉಂಟಾಯ್ತು ಅಂತ ನೋಡಿದ್ವಿ. ಆಮೇಲೆ ಇಷ್ಟ ದಿನ ಹೆಂಗಾಯ್ತು ಅಂತ ನೋಡಿದ್ವಿ. ಅದಾದ್ಮೇಲೆ ಏನ್ ನೋಡಿದ್ವಿ, ಹೆಂಗೆ ಅಪ್ಡೇಟ್ ಆಗ್ತಾ ಬಂತು, ನಥಿಂಗ್ ಬಟ್ ಇವಲ್ಯೂಷನ್, ವಿಕಸನವಂತ ಬಂತು ಅಂತ ನೋಡಿದ್ವಿ. ನೆಕ್ಸ್ಟ್ ಫಸ್ಟ್ ಇವಲ್ಯೂಷನ್ ಆಫ್ ಲಿಥೋಸ್ಪಿಯರ್, ಕ್ರಸ್ಟ್ ಹೆಂಗ್ ಇವಲ್ಯೂಷನ್ ಆಯ್ತು, ಹೆಂಗ್ ವಿಕಸನವಂತ ಬಂತು. ಎವಲ್ಯೂಷನ್ ಆಫ್ ಅಟ್ಮೋಸ್ಫಿಯರ್, ವಾತಾವರಣ ಕನಿಲೆಗಳೆಲ್ಲ ಹೆಂಗ್ ಬಂದು ಸೇರ್ಕೊಂಡು. ಎವಲ್ಯೂಷನ್ ಆಫ್ ಹೈಡ್ರೋಸ್ಫಿಯರ್, ನಮ್ಮ ಜಲಗೋಳ ಅಂದ್ರೆ ಸಮುದ್ರ ಹೆಂಗ್ ಶುರುವಾಯ್ತು ಅಂತ ನೋಡಿದ್ವಿ. ನೆಕ್ಸ್ಟ್ ಏನ್ ನೋಡಿದ್ವಿ, ಎವಲ್ಯೂಷನ್ ಆಫ್ ಲೈಫ್. ಸೊ ಇಷ್ಟನ್ನ ನೋಡಿದ್ವಿ. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇಷ್ಟು ಕೂಡ ಅಬ್ಸಲ್ಯೂಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ತಮ್ಮಲ್ಲಿ ಇರಬೇಕು. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ನೆಕ್ಸ್ಟ್ ಇಂಟೀರಿಯರ್ ಆಫ್ ಅರ್ತ್, ಭೂಮಿಯ ಅಂತರಾಳದ ಬಗ್ಗೆ ಹೋಗಿ ಡಿಟೇಲ್ಡ್ ಆಗಿ ಸ್ಟಡಿ ಮಾಡೋಣ. ಅದಾದ್ಮೇಲೆ ಏನ್ ಮಾಡೋಣ, ಸೋಲಾರ್ ಸಿಸ್ಟಮ್, ಸೌರವ್ಯೂಹ, ಅದೇನು ಯೂಸ್ ಆಗುತ್ತೆ ನಮಗೆ, ಸೋಲಾರ್ ಸಿಸ್ಟಮ್ ಅನ್ನ ನೋಡ್ತಾ ಬರೋಣ. ಅದಾದ್ಮೇಲೆ ವಾಲ್ಕನಿಕ್ ಎರಪ್ಷನ್, ಬ್ಯೂಟಿಫುಲ್ ಕಾನ್ಸೆಪ್ಟ್. ಆಮೇಲೆ ಅರ್ತ್ ಕ್ವೇಕ್, ತುಂಬಾ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆಮೇಲೆ ಕ್ಲೈಮೇಟ್, ಅವು ಇವು, ಮಾನ್ಸೂನಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಫಿಸಿಕಲ್ ಜಿಯೋಗ್ರಫಿ ಮುಗಿಸೋಣ. ಆಮೇಲೆ ವರ್ಲ್ಡ್ ಜಿಯೋಗ್ರಫಿಗೆ ಹೋಗೋಣ, ಆಮೇಲೆ ಇಂಡಿಯನ್ ಜಿಯೋಗ್ರಫಿಗೆ ಹೋಗೋಣ, ಆಮೇಲೆ ಕರ್ನಾಟಕ ಜಿಯೋಗ್ರಫಿಗೆ ಹೋಗೋಣ. ಐ ಹೋಪ್ ಈ ಕಂಪ್ಲೀಟ್ ಚಾಪ್ಟರ್ ಕಳೆದ 3 ದಿನದಿಂದ ನಾನು ನಿಮ್ಗೆ ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಕಳೆದ 3 ದಿನದಿಂದ ನಾನೇನೇನೋ ಮಾತಾಡ್ಕೊತಾ ಇದ್ದೆ. ಇದೆಲ್ಲವನ್ನು ಕೂಡ ಸಹಿಸ್ಕೊಂಡಿದ್ರ ಮತ್ತೆ ಅರ್ಥ ಮಾಡ್ಕೊಂಡಿದ್ರ ಅನ್ಕೋತೀನಿ. ಕ್ಲಿಯರಾ? ಸದಾಶಿವ್ ಸರ್ 1ನೇ ಅಂತ 2ನೇ ಅಂತ 3ನೇ ಅಂತ ಇದು ಫಾರ್ ದ ಸೇಕ್ ಆಫ್ ಯುವರ್ ಸಿಂಪ್ಲಿಸಿಟಿ, ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದು. ಓಕೆನಾ? ಇದೇ ಹಂತದಲ್ಲಿ ಆಯ್ತು, ಇದೇ ಹಂತದಲ್ಲಿ ಆಯ್ತು ಬೇಡ. ಫಸ್ಟ್ ನೀವೇನ್ ನೆನ್ಪಿಟ್ಕೋತೀರಾ, ಪ್ರಿಮೋಡಿಯಲ್ ಸ್ಟೇಜ್ ಅಲ್ಲಿ ಹೆಂಗಿತ್ತು ಆದಿ ವಾತಾವರಣದಲ್ಲಿ, ಆಮೇಲೆ ಸ್ವಲ್ಪ ಅರ್ಲಿ ಅಟ್ಮಾಸ್ಫಿಯರ್, ಅದಕ್ಕಿಂತ ಸ್ವಲ್ಪ ಅಪ್ಡೇಟ್ ಆಯ್ತು, ಆಮೇಲೆ ಪ್ರೆಸೆಂಟ್ ಅಟ್ಮಾಸ್ಫಿಯರ್. ಈ ರೀತಿ ನೆನ್ಪಿಟ್ಕೋತಾ ಬನ್ನಿ. ಕ್ಲಿಯರ್ ಅಲ್ವಾ? ಸಮಸ್ಯೆ ಏನಿಲ್ವಾ? ನೀಟಾಗಿ ನಾನು ಪ್ರತಿದಿನ ಕ್ಲಾಸ್ ಅಟೆಂಡ್ ಆಗಿ, ನೆನ್ನೆದ್ ನೋಡಿದೆ ಇವತ್ತಿನ ಕ್ಲಾಸ್ ನೋಡ್ಬೇಡಿ. ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಎಕನಾಮಿನೂ ಅಷ್ಟೇ, ಡಾಟ್ ಕನೆಕ್ಟಿಂಗ್ ಟೆಕ್ನಾಲಜಿ, ಡಾಟ್ ಕನೆಕ್ಟಿಂಗ್ ಮೆಥಡ್ ಅಲ್ಲಿ ನಿಮಗೆ ಕ್ಲಾಸ್ ಮಾಡ್ತೀನಿ. ಅಂದ್ರೆ ಏನ್ ಗೊತ್ತಾ, ನಿಮ್ ಬುಕ್ಕಲ್ಲಿ ಹೆಂಗೈತೋ ಹಂಗ್ ಮಾಡಲ್ಲ. ನಾ ಏನ್ ಮಾಡ್ತೀನಿ, ಇದು ಆದ್ಮೇಲೆ ಇದೋದ್ರ ಅರ್ಥ ಆಗುತ್ತೆ, ಇದಾದ್ಮೇಲೆ ಇದೋದ್ರ ಅರ್ಥ ಆಗುತ್ತೆ, ಇದಾದ್ಮೇಲೆ ಇದೋದ್ರ ಅರ್ಥ ಆಗುತ್ತೆ, ಅದಾದ್ಮೇಲೆ ಇದಾದ್ರು ಓದೋದ್ರ ಅರ್ಥ ಆಗುತ್ತೆ. ಇಟ್ ಮೀನ್ಸ್ ಇದಕ್ಕೂ ಸಂಬಂಧ ಇರ್ತೈತೆ. ಈ ಚಾಪ್ಟರ್ಗೂ ಸಂಬಂಧ ಇರುತ್ತೆ, ಈ ಚಾಪ್ಟರ್ ನೆಕ್ಸ್ಟ್ ಈ ಚಾಪ್ಟರ್ ಸಂಬಂಧ ಇರುತ್ತೆ, ಈ ಚಾಪ್ಟರ್ಗೂ ಸಂಬಂಧ ಇರುತ್ತೆ. ಡಾಟ್ ಕನೆಕ್ಟಿಂಗ್ ಮೆಥಡ್ ಒಂದೊಂದೇ ಕನೆಕ್ಟ್ ಮಾಡಿದ್ರೆ ಫೈನಲ್ ಅಲ್ಲಿ ಒಂದ್ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಬಿಡ್ತೀನಿ. ಆಗ ಫಿಲ್ಮ್ ಹತ್ರ ಅರ್ಥ ಆಗುತ್ತೆ. ಥ್ರಿಲ್ಲರ್ ಫಿಲ್ಮ್ ನೋಡಿರ್ತೀರಲ್ವಾ, ಎಲ್ಲೆಲ್ಲೋ ಏನೇನೋ ತೋರಿಸ್ಕೊಂಡ್ಬಿಡ್ತಾರೆ, ಫೈನಲ್ ಅಲ್ಲಿ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಕೊಡ್ತಾರೆ, ಆಗ ಎಲ್ಲಾ ಡಾಟು ಕರೆಕ್ಟ್ ಆಗ್ತವೆ. ಸೊ ಈ ಮೆಥಡ್. ಪರಶುರಾಮ್ ಸರ್, ಥ್ಯಾಂಕ್ ಯು ಸರ್. ನಮ್ಗೆ ಬಿಗ್ ಬ್ಯಾಂಗ್ ಥಿಯರಿ ಅಷ್ಟೇ ಗೊತ್ತಿತ್ತು. ಏನ್ ಮಾಡೋದು, ನಾವು ಶಿಕ್ಷಕರು ಎಲ್ಲ ಹೇಳ್ಕೊಡಲ್ಲ ನಿಮ್ಗೆ, ಅದು ತೊಂದರೆ ಆಗಿತ್ತು. ಈಗ ಒಂದಷ್ಟು ತಿಳ್ಕೊಂಡಿದ್ರಲ್ವಾ, ವೆರಿ ಗುಡ್. ನೀವು ಇನ್ನೊಬ್ರಿಗೆ ಹೇಳ್ಕೊಡಿ. ವೆಲ್ ಡನ್. ನಾನು ನೋಡ್ಬೋದೆ, ಏನಾದ್ರು ಇದು ಹೇಳೋದಿದ್ರೆ ಹೇಳ್ಬೋದು. ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಕೇಳೋದಿದ್ರೆ ಕೇಳ್ಬೋದು, ಬೈಯೋದಿದ್ರೆ ಬೈಬೋದು.
ಥ್ಯಾಂಕ್ ಯು ಮಾಧುರಿ ಮ್ಯಾಮ್, ವೆಲ್ಕಮ್. ಪ್ರವೀಣ್ ಸರ್ ಧನ್ಯವಾದಗಳು ನಿಮಗೂ ಕೂಡ. ಚೈತ್ರ ಅಲ್ಲ ಚಿತ್ರ, ಬಾಯ್ ಬಾಯ್ ಮ್ಯಾಮ್. ಬಾಯ್ ಸದಾಶಿವ್ ಸರ್, ವೆರಿ ಗುಡ್. ಅಂದ್ರೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರ, ಖುಷಿ ಕೊಡುತ್ತೆ. ಕ್ವಶನ್ ಕೇಳ್ಬೇಕಾರೆ ಅಥವಾ ಆನ್ಸರ್ ಕೇಳಿ ನಿಮಗೆ ನಾನು ಕ್ವಶನ್ ಕೇಳ್ಬೇಕಾರೆ, ಅಟ್ಲೀಸ್ಟ್ ಒಂದು ಗುಡ್ ಮಾರ್ನಿಂಗ್ ಹೇಳ್ಬೇಕಾರೆ, ಗುಡ್ ಆಫ್ಟರ್ನೂನ್ ಹೇಳ್ಬೇಕಾರೆ, ಇದೆಲ್ಲವೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು. ಯಾಕೆ ಗೊತ್ತಾ, ನಾವು ಕ್ಲಾಸ್ ಅಲ್ಲಿ ಯಾವಾಗ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ವೋ ನಾವು ಅವಾಗ ಕಾನ್ಸಂಟ್ರೇಷನ್ ಕಳ್ಕೊತೀವಿ, ಹಿಂಗಿರ್ತೀವಿ, ಎಲ್ಲೋ ಯೋಚನೆ ಮಾಡ್ತಿರ್ತೀವಿ, ಆಮೇಲೆ ಸ್ವಲ್ಪ ಓದ್ಬಿಟ್ಟು ಈಗ ನಿದ್ದೆ ಬರ್ತದೆ. ಅದಾಗಬಾರ್ದು ಅಂದ್ರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಪರಶುರಾಮ್ ಶರಣ್ರಿ ಸರ ಹೇಳಿ. ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ನಿಮ್ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ನಿಮ್ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿದಾಗ ಅವ್ರಿಗೊಂದು ಒಳ್ಳೆ ಕ್ಲಾಸಸ್ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ತಂಗೆ ಅವ್ರಿಗೆ ಸಂತೃಪ್ತಿ ಆಗುತ್ತೆ. ಒಳ್ಳೆ ಕ್ಲಾಸಸ್ ಸಜೆಸ್ಟ್ ಮಾಡಿದೆ ಅನ್ನೋ ಸಂತೃಪ್ತಿ ನಿಮ್ಗೆ ಇರ್ತದೆ. ಇನ್ನ ಕಮ್ಮಿ ರೇಟಿಗೆ ಕ್ಲಾಸ್ ಕೊಡ್ತಕ್ಕಂತಹ ಸಾಧ್ಯತೆಗಳು ನಮ್ಗೆ ಜಾಸ್ತಿ ಆಗ್ತವೆ. ಮ್ಯಾಕ್ಸಿಮಮ್ ಹಾಫ್ ಎಗ್ ರೈಸ್ ಜೊತೆಗೆ ಒಂದ್ ಎರಡು ಎಕ್ಸ್ಟ್ರಾ ಮೊಟ್ಟೆ ತಿನ್ಬೋದು. ಆ ಹೆಲ್ಪು ನಮ್ಗಾಗತ್ತೆ. ಅನ್ನೋದಾದ್ರು ನೀವೆಲ್ಲ ಮಾಡಿವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಡಿಯೋವನ್ನ ಒಂದು 10 ವಿಡಿಯೋವನ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೊಸ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಗೊತ್ತಾಗ ಆಮೇಲೆ ಜಾಯ್ನ್ ಆಗಿ. ಅಂಡ್ ಬೇರೆ ಬೇರೆ ಕೋರ್ಸ್ ಅಲ್ಲೂ ಕೂಡ ನಾನು ಇದನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಜಾಯ್ನ್ ಆಗಿಲ್ಲ ಅಂದ್ರೂ ಕೂಡ, ಬಿಕಾಸ್ ಇನ್ನೊಂದು 4-5 ಅಷ್ಟೇ ನಿಮಗೆ ಆ ರೀತಿ ಬರುತ್ತೆ. ಆಮೇಲೆ ಜಾಯ್ನ್ ಆದ್ರೆ ಮಾತ್ರ ನಮಗೆ ಕ್ಲಾಸಸ್ ಬರ್ತಾ ಹೋಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀವಿ. ಕ್ಲಾಸಸ್ ಇಷ್ಟ ಆದ್ರೆ ಜಾಯ್ನ್ ಆಗಿ, ಡೆಫಿನೆಟ್ಲಿ ವರ್ತ್ ಅಂತ ಇರುತ್ತೆ. ಬಾಯ್, ಸಿ ಯು, ಟೇಕ್ ಕೇರ್. ಸರ್ ಆಕ್ಚುಲಿ ಇವತ್ತು 2 ಅವರ್ ಕ್ಲಾಸಸ್ ಆಯ್ತು. ಎಸ್, ಹೌದು. ಓಕೆ, ಸ್ವಲ್ಪ ರೆಸ್ಟ್ ಮಾಡೋಣ ಗಂಟ್ಲಿಗೆ. ಬಾಯ್, ಸಿ ಯು. ಶಶಿ ಸರ್, ಥ್ಯಾಂಕ್ ಯು ಸೋ ಮಚ್, ಎಕ್ಸಲೆಂಟ್ ಕ್ಲಾಸಸ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಎಸ್, ಹೌದು ಸರ್. ನಲ್ಲೇ ನೀರು ಬರುತ್ತಲ್ವಾ, ನೀರು ಬಂದಾದ್ಮೇಲೆ ಅಲ್ಲಿ ಅದೇ ಹೈಡ್ರೋಸ್ಪಿಯರ್ ಫಾರ್ಮ್ ಆದಂಗೆ, ಆಮೇಲೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅಲ್ಲಿ ನಮ್ಮ ಜೀವಿಗಳೆಲ್ಲ ಶುರುವಾಗ್ತಾ ಹೋಗ್ತವೆ. ಒಂದ್ಸತಿ ನೋಟ್ಸ್ ಓದಿ ಇವತ್ತು ಹೋಗಿ PDF ಜೆರಾಕ್ಸ್ ತೆಗೆದುಕೊಳ್ಳಿ. ಯಾರ್ಯಾರಿಗೆ ಅರ್ಥ ಆಗಿಲ್ವಾ ಇನ್ನೊಂದ್ಸತಿ ಕ್ಲಾಸ್ ಕೇಳಿ, ತೊಂದರೆ ಇಲ್ಲ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಎಲ್ರಿಗೂ ಒಳ್ಳೇದಾಗ್ಲಿ.